ಎಷ್ಟಿಗೆ ತಮಗೆ ವಯಸ್ಸು? ಈಗ 103. 1945. 80 ವರ್ಷ ನೀವು ರಂಗಭೂಮಿ ಬಂದು? ರಂಗಭೂಮಿ 80 ವರ್ಷ. ನಾನು ಭಾಳ ಚಿಕ್ಕ ವಯಸ್ಸಿಗೆ 9-10 ವರ್ಷದೊಳಗೆ ಮನೆ ಬಿಟ್ಟು ಹೋದಮ್ಮ. ಇವತ್ತಿಗೂ ನೋಡಿಲ್ಲ ಅಂತ ಇಟ್ಕೊಂಬಿಡಿ. ನಾನು ಯಾರಪ್ಪ ಅಂದರೆ ನಾನು ಈಗೂ ಅಂದರೆ ಈ ಎಡೆಗೆ ಹೆಬ್ಬೆಟ್ಟಿಗೆ ಗುರಿತವ್ ನಾನು ಅಂತ. ಆರೋಗ್ಯ ಗುಟ್ಟು ಅಂತಾರಲ್ಲ, ನಾನು ಅಷ್ಟಕ್ಕತ್ರ ಕಂಪ್ನಿ ಹೋದ್ರು ಕಣ್ಣ ನೀರು ಹಾಕಿಲ್ಲ. ನಮ್ದಾಗತಕ್ಕನ ನಮ್ಮ ಹತ್ರ ಇತ್ತು, DVC ಹೇಳ್ತಾರಲ್ಲ ಗುಂಡಪ್ಪನವರು, ಹಂಗೆ ನಾನು ಕಳ್ಕೊಂಡದ್ದಕ್ಕೆ ಯಾವತ್ತೂ ಹೋಯ್ತಲ್ಲಪ್ಪ ಅಂದಿಲ್ಲ. ಹೋಯ್ತಾ ನಂದಲ್ಲ, ಹೋಗಿದೆ ಯಾರ್ದವ್ರು ಅವರು ಒಂದಿವ್ಸ ಖುಷಿ ಪಡ್ತಾರೆ ತಗೊಂಡೋಗಿ. ಹಾಸ್ಯ ಪಾತ್ರ, ತಂದೆ ಪಾತ್ರ, ಕೇಡಿ ಪಾತ್ರ, ತಂದೆ ಪಾತ್ರ, ಕಾಮಿಡಿ ಪಾತ್ರ, ಎಮರ್ಜೆನ್ಸಿ ಪಾತ್ರ ಮಾಡಿವೆ ನಾನು. ನಾಟಕ ನೋಡಿನಲ್ಲ, ಇವತ್ತು ಆ ಪಾತ್ರದನಿಲ್ಲ ಅಂದರೆ ಆ ಗಂಟೆಲೇ ಎಲ್ಲೋ ಗುಬ್ಬಿ ಇದೆ ನೋಡ್ರು ಅನ್ನೋರು ಮಾಲಕರು. ನಮ್ಮ ಮೈಸೂರು ಸೀಮೆ ಇಡೀ ಇಂಡಿಯಾದಲ್ಲೇ ಬ್ರಿಟಿಷ್ನವ್ರ ಆಡಳಿತದಲ್ಲಿ ಸಮೃದ್ಧಿಯಾಗಿದ್ದದ್ದು ಅಂದರೆ ಮೈಸೂರು ಸೀಮೆ. ಅದನ್ನು ಅದು ಅಳಗ್ಸೋಕೆ ಇವ್ರು ಯಾರ ಕೈಲೂ ರಾಜಕೀಯದವ್ರ ಕೈಲಾಗಲ್ಲ. ಯಾಕೆಂದರೆ ಇವರೆಲ್ಲ ಬಕಬಕ್ಷಗಳು. ಇವರು ಏನೆಲ್ಲ ತಿಂದರೂ ಸಾಲೋದಿಲ್ಲ. ಆಕಾಶನೇ ಕೊಟ್ಟರು ಸಾಲೋದಿಲ್ಲ, ಭೂಮಂಡಲನೇ ಕೊಟ್ಟರು ಸಾಲೋದಿಲ್ಲ. ಅಷ್ಟು ಆಸಬುರುಕರಾಗ್ಬಿಟ್ಟಿದ್ದಾರೆ ಎಲ್ಲರೂ ಒಂದಿನ ಸಾಯ್ತೀವಿ. ನಮ್ಮ ಮೈಸೂರು ಸೀಮೆಯಲ್ಲಿ ಮಹಾರಾಜರು ಆಡಳಿತವನ್ನೇ ಯಾವುದೇ ಕಾರಣಕ್ಕೂ ಯಾರು ಬ್ರಾಂದಂಗೆ ಇಟ್ಕೊಂಡಿದ್ರು. ಯಾರಾದರೂ ಚಳವಳಿ ಮಾಡಿದರೆ ಜನ ಬೈಯರು ಅವ್ರನ್ನ. ನಾನು ಹುಬ್ಳಿ ಕಡೆಗೆ ಹೋದ್ಮೇಲೆ ಸ್ವತಂತ್ರ ಚಳವಳಿದು ಕಂಪ್ನಿ ಸೇರಿದ ಮೇಲೆ ಚಳವಳಿ ನಡೀತಾ ಇತ್ತು. ನಾನು ಹೋಗಿದ್ದೆ, ಚಳವಳಿಗೆ ಹೋಗಿ ಭಾರತ ಮಾತಾಕಿ ಜೈವಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಅಂತ. ನಾನು ಆ ಅನುಭವದಲ್ಲೇ ಸುಭಾಷ್ ಚಂದ್ರ ನಾಟಕ ಮಾಡಿದ್ದು. ಆ ಅನುಭವದಲ್ಲಿ ನಾಟಕ ಮಾಡೋಕ್ಕಾಗ್ತಿರಲಿಲ್ಲ ನನಗೆ. ಆ ಚಳವಳಿ ಅನುಭವ ತಗೊಂಡೇ ನಾನು ಅದನ್ನ ಡೈರೆಕ್ಷನ್ ಮಾಡಿ ನಾಟಕ ಮಾಡಿದ್ದು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಹಿರಿಯ ಜೀವ ಸ್ನೇಹಿತರೆ, ಅವ್ರಿಗೆ ವಯಸ್ಸೇ 103 ವರ್ಷ ಸ್ನೇಹಿತರೆ. ಅವ್ರು 103 ವರ್ಷದ ಹಿರಿಯ ಚೇತನ. ಅವರು ಸಾಧನೆಗಳನ್ನು ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ ಕಥೆ. ಆದರೆ 103 ವರ್ಷ ಅವ್ರು ಆರೋಗ್ಯವಾಗಿ ಗಟ್ಟುಮುಟ್ಟಾಗಿ ತಾವೇ ನಡೆದಾಡ್ತಾ, ಕಣ್ಣಿಗೆ ಯಾವುದು ಸಮಸ್ಯೆ ಇಲ್ಲದೆ, ಕೈಕಾಲು ಸಮಸ್ಯೆ ಇಲ್ಲದೆ, ಬೇರೆಯವರ ಆಧಾರ ಇಲ್ಲದೆ ತಮ್ಮ ಕೆಲಸ ತಾವು ಮಾಡ್ಕೊಂಡು ಬದುಕಿದಾರಲ್ಲ, ಅದೇ ದೊಡ್ಡ ಸಾಧನೆ. ಅಷ್ಟು ವಯಸ್ಸಲ್ಲಿ ಯಾರನ್ನ ಬದುಕ್ಬಿಟ್ರೆ ನಿಜಕ್ಕೂ ದೊಡ್ಡ ಸಾಧನೆ. 103 ವರ್ಷದ ಹಿರಿಯ ಚೇತನ. ಈಗ ಹೇಳ್ತೀನಿ ಅವ್ರ ಸಾಧನೆ ಸ್ನೇಹಿತರೆ. ಸುಮಾರು 85 ವರ್ಷಗಳ ರಂಗಭೂಮಿ ಸೇವೆ ಅವ್ರದ್ದು, ವೃತ್ತಿ ರಂಗಭೂಮಿ ಸೇವೆ. ನಿಮಗೆ ಗೊತ್ತು, ಗುಬ್ಬಿ ನಾಟಕದ ಕಂಪ್ನಿ ಅದೆಲ್ಲ. ಅವರ ಊರು ಕೂಡ ನಮ್ಮ ಈಗ ನಾನು ಮಾತಾಡ್ಸೋಕೆ ಬಂದಿರೋ ಚನ್ನಬಸಪ್ಪನವರು, ಅವರು ಕೂಡ ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ, ಅಲ್ಲಿ ಒಂದು ಪುಟ್ಟ ಗ್ರಾಮದವರು ಸ್ನೇಹಿತರೆ. ಅವರು ರಂಗಭೂಮಿಗೆ ಬಹಳ ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಬಂದು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಅನೇಕ ಪಾತ್ರಗಳನ್ನ ಮಾಡ್ತಾ ಸಾವಿರಾರು ಲೆಕ್ಕನೇ ಇಲ್ಲದಿರೋಷ್ಟು ನಾಟಕಗಳನ್ನ ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೆರೆಮನೆ ವಾಸನೂ ಕೂಡ ಕಂಡು ಈಗಲೂ ನಮ್ಮ ಮುಂದೆ ಜೀವಂತ ದಂತಕಥೆಯಾಗಿ ಉಳಿದಿರೋಂಥವ್ರು ನಮ್ಮ ಚನ್ನಬಸಪ್ಪನವರು. ಅವ್ರ ಜೊತೆಗೆ ನಾವು ಇವತ್ತು ಒಂದು ಮಾತುಕತೆ ನಡೆಸೋಣ ಬನ್ನಿ. ನನಗಂತೂ ತುಂಬ ಸಂತೋಷ, ಹೆಮ್ಮೆ, ಖುಷಿ ಎಲ್ಲವೂ ಆಗ್ತಾ ಇದೆ. ಒಂಥರ ಪುಣ್ಯವಂತ ಅನ್ನೋ ಥರ ನನಗೆ ಭಾವನೆ ಬರ್ತಾ ಇದೆ. ಯಾಕೋತ ಅಷ್ಟು ಹಿರಿಯರನ್ನ ಮಾತಾಡಿಸೋದೇ ಒಂದು ಸೌಭಾಗ್ಯ ನಮಗೆ. ಅವ್ರ ಅನುಭವಗಳು ಬಹಳ ದಟ್ಟವಾಗಿರ್ತವೆ, ಅದರಲ್ಲೂ ರಂಗಭೂಮಿ ಅನುಭವಗಳನ್ನು ತುಂಬ ಕೇಳೋಣ. ನೀವು ಬನ್ನಿ, ಕೇಳಿ ಅವ್ರ ಅನುಭವಗಳನ್ನು. ಈ ವಿಡಿಯೋನೆಲ್ಲ ಮಕ್ಕಳಿಗೂ ತೋರಿಸಿ ಅಂತ ಕೇಳ್ಕೊತೀನಿ ಬನ್ನಿ. ಬೈದವೆ ನನಗಿರುವಂಥದ್ದು ಇದು ಮಾಗಡಿ ರಸ್ತೆ ಸ್ನೇಹಿತರೆ. ಇದು ಮಾಗಡಿ ರಸ್ತೆ, ಬ್ಯಾಡರಳ್ಳಿ ಹತ್ರ ಇರುವಂಥ ಕೆಂಪೇಗೌಡ ನಗರ, ವಿಶ್ವನೀಡ ಮಂಚೆ, ಇಲ್ಲಿ ಇವ್ರ ಮನೆ ಇದೆ ಸ್ನೇಹಿತರೆ. ಜೊತೆಗೆ ಈ ನಮ್ಮ ಸಾಹೇಬ್ರದ್ದು ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘ ಅಂತ ಹೇಳಿ ಒಂದು ನೋಂದಾಯಿತ ಒಂದು ಸಂಸ್ಥೆ ಕೂಡ ಇದೆ. ಸೊ ಆ ಸಂಸ್ಥೆ ಬಗ್ಗೆನೂ ಮಾತಾಡೋಣಂತೆ. ನನಗಂತೂ ತುಂಬ ಖುಷಿ. 100 ವರ್ಷಗಳ ಅವರ ಅನುಭವ, ಸುದೀರ್ಘವಾದ ಅನುಭವ ಕೇಳೋಣ ಬನ್ನಿ. ಸ್ವಾಗತ ನಿಮ್ಮ ಕಲಾ ಮಾಧ್ಯಮಕ್ಕೆ. 1945. 80 ವರ್ಷ ನೀವು ರಂಗಭೂಮಿ ಬಂದು? ರಂಗಭೂಮಿ 80 ವರ್ಷ. ನಾನು ಚಿಕ್ಕದ್ರಲ್ಲೇ ರಂಗಭೂಮಿ ಪ್ರವೇಶ ಮಾಡಿದೆ. ಭಾಳ ಚಿಕ್ಕವನು ಇದ್ದಾಗಲೇ ಅದು ಇನ್ನೂ ಸ್ಕೂಲ್ಗೆ ಹೋಗೋಕೆ ಇನ್ನು ಕಿವಿ ಎಟ್ಗಲ್ಲ ಅಂತ ಅವಾಗ ಹಿಂಗೆ ತೋರಿಸೋರು. ಓಕೆ, ಕಿವಿ ಎಟ್ಗಿರೆ 6 ವರ್ಷದ ಮೇಲೆ ಆಗಿದೆ ಅಂತ, ಇಲ್ಲದ್ರೆ ಇಲ್ಲ ಅಂತ. ಇಲ್ಲಾಂದರೆ 1ನೇ ಕ್ಲಾಸ್ ಅಡ್ಮಿಷನ್ ಇಲ್ಲ. ಹಂಗೆ ಮಾಡಿ ಅದನ್ನ ಇದು ಮಾಡ್ತಿದ್ರು. ಆ ಟೈಮ್ನಲ್ಲಿ ನಾನು ನಮ್ಮೂರಿನಲ್ಲಿ ರಾಮಾಯಣ ಕಲಿತಿದ್ರು. ಮೊದಲನೇ ನಾಟಕ ರಾಮಾಯಣ. ನನಗೆ ಇಷ್ಟು ಹುಡುಗ, ಏನೂ ಗೊತ್ತಿಲ್ಲ, ತಾರೀಕು ವಾರ ತಿಥಿ ಏನೂ ಗೊತ್ತಿಲ್ಲ ಅವಾಗ. ಹಳ್ಳಿ ಸುಮಾರು ಒಂದು 50-60 ಮನೆ ಗ್ರಾಮ. ನಿಮ್ಮ ಊರು ಗುಬ್ಬಿನ? ಗುಬ್ಬಿ ಅಲ್ಲ, ಗುಬ್ಬಿ ತಾಲೂಕಿನಲ್ಲಿ ಒಂದು ಸಣ್ಣ ಗ್ರಾಮ, ಒಂದು 60 ಮನೆ ಇದು, 50-60 ಲೆಕ್ಕ ಗೊತ್ತಿಲ್ಲ ಅಂತ ಒಂದು ಸಣ್ಣ ಗ್ರಾಮ. ನಾನು ಭಾಳ ಚಿಕ್ಕ ವಯಸ್ಸಿಗೆ 9-10 ವರ್ಷದೊಳಗೆ ಮನೆ ಬಿಟ್ಟು ಹೋದಮ್ಮ. ತಿರುಗಿ ಇವತ್ತಿಗೂ ನೋಡಿಲ್ಲ ಅಂತ ಇಟ್ಕೊಂಬಿಡಿ. ಅಲ್ಲ, ಏನಾದ್ರು ಇದ್ದಿರ್ತಾನೆ. ಎಷ್ಟು ಸಾವಿರ ನಾಟಕ ಆಗಿರ್ಬೇಕು ಹೇಳೋಕ್ಕಾಗಲ್ಲ ರೀ. ಒಂದು 10,000. ಅದು ಯಾವ ಲೆಕ್ಕದಲ್ಲಿ ಹೇಳಿ. ನಾನು ಓದ್ದೇನಲ್ಲ ಹೆಬ್ಬೆಟ್ಟು, ಏಗು ಧಾರವಾಡ ಕಡೆದು ಹೇಳೋದು. ನಾನು ಯಾರಪ್ಪ ಅಂದರೆ ನಾನು ಏಗು ಅಂದರೆ ಈ ಎಡೆಗೆ ಹೆಬ್ಬೆಟ್ಟಿಗೆ ಗುರಿತವ್ ನಾನು ಅಂತ. ಹೆಬ್ಬೆಟ್ಟಿನ ಗುರುತು ನಾನು ಅಂತ. ಬನ್ನಿ ಮಾತಾಡೋಣ ಡೀಟೇಲಾಗೆ. ಕೊನೆಗೆ ಮುಂಗಾರು ಮಳೆಗಳಿಗೆ ಥಿಯೇಟ್ರ್ ಇಲ್ಲ ಐತೆ ಅನ್ನೋದು ಗೊತ್ತಿಲ್ಲದಂಗೆ ನುಣ್ಣಗೆ ಮುರಿದೋಗ್ಬಿಡ್ತು ನನ್ನ ಬಂಡವಾಳೆಲ್ಲ. ನಮ್ಮ ನಾಟಕ ಕಂಪ್ನಿನ ಪರದೆ ಮೇನ್ ಇರೋದೇ ಪರದೆಗಳು, ಮನೆ ಸೊಟ್ಟು, ಫ್ಲ್ಯಾಟು, ಮನೆ ಸೊಟ್ಟು, ಸ್ಟೇಜು, ಅದಕ್ಕೆ ಅಷ್ಟಕ್ಕೆ ದುಡ್ಡು. ಬೇರೆಯವ್ರಿಗೆ 10 ಪೈಸಕ್ಕೂ ಬೇಡ.
ಮುಂಗಾರು ಮಳೆಗಳಿಗೆ ಎಲ್ಲಿತ್ತು ಥಿಯೇಟ್ರು ಅನ್ನೋದೇ ಗೊತ್ತಿಲ್ಲ, ಅಷ್ಟರ ಮೆಟ್ಟಿಗೆ ಹೋಗ್ಬಿಡ್ತು. ಇಷ್ಟುದ ಪೀಸ್ ಸಿಕ್ಕಲಿಲ್ಲ. ಭೂಮಿಲಿ ನೆಟ್ಟಿದ ಮರ ಅಷ್ಟೇ ಭೂಮಿ ಪೂರ್ತಿ ಕಿತ್ತೇವಿನ ಮೇಲೆ ನಾವೆಲ್ಲ ಮುರ್ಕೊಂಡು ಹೋಗ್ಬಿಟ್ಟಿದ್ದು ಸೊಂಟ್ರುಗಳಿಗೆ ಹಾರ್ಕೊಂಡು. ಏನು 1.5 ಲಕ್ಷ ರೂಪಾಯಿ ಆ ಕಾಲಕ್ಕೆ. ಎಷ್ಟು ವರ್ಷದಿಂದ? 83 84 ಹಿಂದೆ ಮುಂದೆ 42 ವರ್ಷದಿಂದ. ಅವತ್ತು 1.5 ಲಕ್ಷದ ಐಟಮ್ ಅಂದರೆ ಇವತ್ತು 50 ಲಕ್ಷಕ್ಕೆ ಸಮ. ಸಾಗಲ್ಲ. 50 ಲಕ್ಷ ಬಂಡವಾಳ ಹಾಕಿರೂ ಸಾಗೋದಿಲ್ಲ. ಹೋಯ್ತಲ್ಲ ಎಲ್ಲ ಈ ಅದು ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಒಂದಷ್ಟು ಕುರ್ಚಿ ಉಳ್ಕೊಂಡಿದ್ದು, ಕುರ್ಚಿ ಗುಂಡಿ ಒಳಗೆ ಪೆಟ್ಟಿಗೆಯಲ್ಲಿ ತುಂಬಿಟ್ಟಿದ್ವಲ್ಲ ಅಂಪ್ಲಿಫೈರು, ಲೆಗ್ಗು, ಕಾಲು ಪೆಟ್ಟಿಗೆ, ಅವು ಅಷ್ಟು ಉಳ್ಕೊಂಡಿದ್ದು. ಥಿಯೇಟ್ರೇನು ಹಿಂಗೆ ಥಿಯೇಟ್ರು ಎಲ್ಲ ಬಟ್ಟೆದು ದಪ್ಪದ ಬಟ್ಟೆ ಹಾಕಿ ಏನು ಕಾಣ್ದಂಗೆ ಇದು ಮಾಡಿರ್ತೀವಿ. ಆಮೇಲೆ ಸರ್ಕಸ್ನಾರು ಮಾಡ್ದಂಗೆ ಹಿಂಗೆ ಬಟ್ಟೆ ಹಿಂಗೆ ಮುಂದಕ್ಕೆ ಬಿಟ್ಬಿಟ್ಟು ಅದಕ್ಕೆ ಅಡೆಗಳಿಂದ ಇವರು ಸಾಮಿಯಾಂದರ ಹಾಕ್ತಾರಲ್ಲ ಹಿಂಗೆ ಕೋಲು, ಹಂಗೆ ಕೋಲು ಕೊಟ್ಟು ಎದುರಿಸಿರ್ತೀವಿ. ಎಲ್ಲ ನುಣ್ಣಗೆ ಹೋಗ್ಬಿಡ್ತು. ಸುರ್ಪುರದಲ್ಲಿ? ರಂಗನಪೇಟೆ, ಸುರ್ಪುರ ರಂಗನಪೇಟೆ ಡೌನು. ಅಂದರೆ ಸುರ್ಪುರನೇ ಗುಡ್ಡದ ಮೇಲೆ ಹಾಕೋಕ್ಕೆ ಜಾಗ ಇಲ್ಲ ಅಲ್ಲೆಲ್ಲೂ. ಮನೆಗಳು ಕಟ್ಕೊಂಡಿದ್ದಾರೆ ಅಷ್ಟೇ. ಮಹಾರಾಜರ ಮನೆ ಐತೆ, ಎಲ್ಲ ಐತೆ. ಈಗ ಅದು ಯಾದಗಿರಿ ಜಿಲ್ಲೆ ಸೇರಿದೆ, ಅವಾಗ ಗುಲ್ಬರ್ಗ ಜಿಲ್ಲೆ. ಎಷ್ಟಿಗೆ ತಮಗೆ ವಯಸ್ಸು? ಈಗಿನ ವಯಸ್ಸು ಈಗ 103. ನಾಳೆನೆಲ್ಲ ನಾಡ್ದು. ಓ, ಯಾವ ವರ್ಷ ಹುಟ್ಟ್ರಿ ನೀವು? 1923ನೇ ಇಸ್ವಿ, 6ನೇ ತಾರೀಕು 5ನೇ ತಿಂಗಳು ಮೇ. ಹ್ಞೂ. ಓ, ಈಗ ನಾಡ್ದು ಬಂದರೆ ಒಂದು ವರ್ಷ. ನಾಳೆ ಮಂಗಳವಾರ, ನಾಳೆಗೆ ಮುಕ್ತಾಯ. ಹಾಂ ಹಾಂ. ಬುಧವಾರ ಬೆಳಿಗ್ಗೆ ಪ್ರಾರಂಭ, ತಿರ್ಗಾ 4ಕ್ಕೆ ಕೊನೆ ಟೈಮು. ಇವತ್ತೇ ಮಂಗಳವಾರ ಅಂತ ತಿಳ್ಕೊಂಬಿಡಿ, ನಾಳೆನೇ ಬುಧವಾರ ಅಂತ. ಈ ಆರೋಗ್ಯದ ಗುಟ್ಟೇನು ಸರ್? ಆರೋಗ್ಯದ ಗುಟ್ಟು ಏನೂ ಇಲ್ಲ ರೀ. ಅದು ಗುಟ್ಟು ಅಂದಮೇಲೆ ಅದನ್ನು ಹೇಳೋದೇ ಅಲ್ಲ. ಅದು ಆರೋಗ್ಯದ ಗುಟ್ಟು ಅಂತಾರಲ್ಲ. ನಾನು ಅಷ್ಟಕ್ಕತ್ರ ಕಂಪ್ನಿ ಹೋದ್ರೂ ಕಣ್ಣ ನೀರು ಹಾಕಿಲ್ಲ. ಯಾಕೆಂದರೆ ಮನೆ ಬಿಟ್ಟು ಹೋಗುವಾಗ ಒಂದು ಚಡ್ಡಿ, ಒಂದು ಅಂಗಿ ಮೇಲೆ ಮನೆ ಬಿಟ್ಟು ಹೋಗಿದ್ದವ. ಗಂಟು ಮೂಟೆ ಕಟ್ಕೊಂಡು ಹೋದಾನಲ್ಲ ಚಿಕ್ಕದ್ರಲ್ಲಿ. ಆಮೇಲೆ ಅಲ್ಲಿ ಇಲ್ಲಿ ತಿರುಗಾಡಿದ್ವಿ, ಅಲ್ಲಿ ಇಲ್ಲಿ ಇದು ಮಾಡಿದ್ವಿ, ಅಲ್ಲೇ ಸಂಪಾದನೆ ಮಾಡಿದ್ವಿ, ಅಲ್ಲೇ ಕಳೆದಿದ್ವಿ, ಅಲ್ಲೇ ಬಂತು, ಅಲ್ಲೇ ಹೋಯ್ತು. ನಮ್ಮದಾಗೆ ತಗೋಣ ನಮ್ಮ ಹತ್ರ ಇತ್ತು. DVG ಹೇಳ್ತಾರಲ್ಲ ಗುಂಡಪ್ಪನವರು, ಹಂಗೆ ನಾನು ಕಳ್ಕೊಂಡಿದ್ದಕ್ಕೆ ಯಾವತ್ತೂ ಹೋಯ್ತಲ್ಲಪ್ಪ ಅಂದಿಲ್ಲ. ಹೋಯ್ತಾ ನಂದಲ್ಲ, ಹೋಗಿದೆ ಯಾರ್ದೋ ಋಣ. ಅವರು ಒಂದು ದಿವ್ಸ ಖುಷಿ ಪಡ್ತಾರೆ ತಗೊಂಡೋಗಿ, ಅಷ್ಟೇ. ಚಿಂತೆ ಮಾಡಿಲ್ಲ, ಚಿಂತೆ ತಲೆಗೆ ಹಾಕೊಂಡಿಲ್ಲ. ಎಲ್ಲ ಏನೆಲ್ಲ ಆದ್ರೂ ನಾನು ಫಸ್ಟು ಮನೆ ಬಿಡಬೇಕಾದ್ರೆ ನಮ್ಮ ಅಪ್ಪನ ಕೈಲಿ ಒದೆ ತಿನ್ನಲಾರ್ದಲ್ಲೇ ಬದುಕಿರಬಾರ್ದು, ನೀರು ಬಿದ್ದು ಸಾಯಬೇಕು ಅಂತೇಳಿ ಹೋಗಿ ಬಾವಿ ಬಿದ್ದವ. ಎಷ್ಟನೇ ವಯಸ್ಸಲ್ಲಿ? ಭಾಳ ಮಾಡಿ 9 ಇರಬೇಕು, 9 ತಪ್ಪಿರೋ 10. ಆಗಿನ ಕಾಲದಲ್ಲಿ ಏನು ಗೊತ್ತು, ಬ್ರಿಟಿಷ್ನವ್ರ ಕಾಲ. ಇನ್ನು ಮೋಟ್ರು ಬಂದಿರಲಿಲ್ಲ, ಮೋಟ್ರುಗಳೇ ಬಂದಿರಲಿಲ್ಲ. ರೈಲು, ನಾವೆಲ್ಲ ಕುದುರೆಯರು, ನಾವೆಲ್ಲ ಕುದುರೆ ಹತ್ತಿ ಕುದುರೆ ಇಳಿದಾರೆ. ಮತ್ತು ಏನು ಅದು ಇದು ವೈಭವದವರಲ್ಲ. ಯಾವ ಊರಿಗಾರ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಿದ್ದೆ. ಅದು ಖಾಲಿ ಚಪ್ಪಲಿ ಇಲ್ಲ ಅವಾಗ. ಚಪ್ಪಲಿ ಹಾಕಿರೋನು, ಕೈಲಿ ಕೊಡೆ ಹಿಡಿದೋನು ಶ್ರೀಮಂತ ಅಂತ ನಿಮ್ಮ ಕಾಲದಲ್ಲಿ. ಆ ಕಾಲದಲ್ಲಿ ನಮ್ಮ ಕಾಲ ಶುರು ಆಗಿಂದನ ಹಂಗೆ. ಏನಪ್ಪ ಅಂದರೆ ನಾನು ಯಾವುದಕ್ಕೂ ಯೋಚನೆ ಮಾಡ್ದೇನಲ್ಲ, ಯಾವುದಕ್ಕೂ ಇದು ಮಾಡ್ದೇನಲ್ಲ. ಏನೋ ಯಾರೋ ಏನೋ ಎಲ್ಲಿ ಯಾರು ಕೊಡ್ತಾರೋ ಅಲ್ಲಿ ಉಂಡ ಮುಂದಕ್ಕೆ ಹೋದ. ಜಾತಿ ಕುಲ ಗೋತ್ರ ಯಾವೂ ಕಟ್ಕೊಂಡು ಬೆಳೆದಿಲ್ಲ ನಾನು. ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀನಿ. ಆದರೆ ನಂದು ಪಾಲು ಮಾಡ್ಕೊಂಬಂದಿದ್ದೀನಿ. ನೀವು ಏನು ಅಂತಿರೋ ಕಣೆ, ನಾನು ಏನು ತಿನ್ನಬೇಕು ಅದ್ರ ಬಿಟ್ಟು ಆಚೆ ಇಕ್ಕಿಲ್ಲ ಕೈಯ. ಅಂದರೆ ಬೇರೆ ನಾವು ಲಿಂಗಾಯತರು ಒಂದೇ ಮಾತಿನಲ್ಲಿ ನಾವೇನೂ ತಿನ್ನಂಗಿಲ್ಲ. ಸೊಪ್ಪು ಸೇದೆ ಬಿಟ್ಟರೆ ಬೇರೆ ಏನೂ ತಿನ್ನಂಗಿಲ್ಲ. ನಾವು ಬೇರೆ ಏನೂ ತಿಂದಿಲ್ಲ. ಇವ್ರ ಮನೆಗೆ ಎಲ್ಲ ನಮ್ಮರೆ ಬೇಕಾದಂಗೆ ಹಬ್ಬದಲ್ಲಿ ಹುಣ್ಣಿಮೆಯಲ್ಲಿ ಬರ್ತಾರೆ ಇವ್ರ ಮನೆಗೆ. ತಾತ ಎಲ್ಲಿ ನಿಂತಾರೆ, ತಾತ ಇವತ್ತು ಊಟಕ್ಕೆ ಬರೋಲ್ಲ ಅಂತಾರೆ. ಅದನ್ನು ಫಾಲೋ ಮಾಡ್ಕೊಂಬಂದಿದ್ದೀನಿ. ಯಾವುದೇ ಒಂದು ಈ ಕಣ್ಣು ಬಹಳ ಅಪಾಯಕಾರಿ. ಕಣ್ಣೇ ಅಪಾಯಕಾರಿ. ಹೇಗೆ? ನೀವು 1 ನಿಮಿಷ ಡೌನ್ ಆಗಿ ಏನಾದ್ರೂ ನೋಡಿದ ವಿಶೇಷವಾಗಿ ನೋಡಿದ ಕೂಡಲೇ ಮನಸ್ಸಲ್ಲ ಅದ್ರ ಹಿಂದೆ ಹೋಗಿರುತ್ತೆ. ಆ ಕಣ್ಣು ಯಾವಾಗ ಕಣ್ಣು ನೋಡ್ತಿದ್ದಂಗೆ ಮನಸ್ಸು ಇದಾಗ್ಬಿಡುತ್ತೆ. ಆ ಮನಸ್ಸಿಗೂ ಕಣ್ಣಿಗೂ ಒಂದಕ್ಕೊಂದು ಚೈನು ಥರ. ಅವಾಗೇನಾಗುತ್ತೆ ಅಂದರೆ ಮನಸ್ಸಿದಾದ ಕೂಡ ಬುದ್ಧಿ ಕೆಟ್ಟೋಗುತ್ತೆ. ಏನೋ ಬಾಯಲ್ಲಿ ಯಾವಾಗಲೂ ನೀರು ಬರ್ತಾ ಇರ್ತದೆ ನಮಗೆ. ಭಾಷಣ ಮಾಡ್ಬೇಕಾದ್ರೆ ಎಲ್ಲರೂ ನೀರು ಕೇಳ್ತಾರೆ.
ನಾವು ನೀರು ಕೇಳಂಗೆ ಇಲ್ಲ, ನಮ್ಮ ಬಾಯಲ್ಲಿ ಹರಿತಿರ್ತದೆ. ಆ ಥರ ಜೀವನದಲ್ಲಿ ಏನೇ ನಷ್ಟ ಆದರೂ ತಲೆ ಕೆಡಿಸ್ಕೊಂಡಿಲ್ಲ ನೀವು? ತೂದು ಉಪವಾಸ ಮಲಿಕೊಂಬಾಗಲು ಇದು ಒಂದು ದಿವಸ ಬಿಡು, ಆರೋಗ್ಯಕ್ಕೆ ಒಳ್ಳೇದು. ಹೋಗಿದೆ ಉಪವಾಸ ಮಾಡಬೇಕಾಯ್ತು, ಇವತ್ತು ಉಪವಾಸ ಮಾಡ್ದಂಗೆ ಆಯ್ತಲ್ಲ ಅಂದ್ಬಿಡ್ತೀನಿ. ಉಪವಾಸ ಮಲಿಕೊಂಡಿದ್ದೀನಿ, ಮಲಗಿಲ್ಲ ಅಂದಲ್ಲ, ಉಪವಾಸ ಮಲಗಿದ್ದೀನಿ. ಮನೆಗೆ ಹೋಗಿ ರೊಟ್ಟಿ ಎತ್ಕೊಂಡು ತಿಂದು ನೀರು ಹಾಕ್ಯಂದಿದ್ದೀನಿ. ನಮ್ಮರ ಮನೆಯಲ್ಲೇ ನೀರು ಹಿಂಗೆ ಎತ್ತರಿಸಿ ಹಾಕಿದರೆ ಹಿಂಗೆ ಕೈ ಹಿಡ್ಕೊಂಡು ಕುಡಿಸಿದ್ದೀನಿ. ಮೂಲ ಊರು ಯಾವ್ದು ನಿಮ್ಮದು? ಮೂಲ ಗುಬ್ಬಿ ತಾಲೂಕಿನಲ್ಲಿ ಕಡಬ ಹೋಬಳಿ ಒಳಗೆ ಒಡೆಯರ್ ಮತಿಘಟ್ಟ ಅಂತ ಬರುತ್ತೆ. ಒಡೆಯರ್ ಮತಿಘಟ್ಟ ಅಂತ. ಈಗ ಅಲ್ಲಿ ಊರು ಉಳ್ಕೊಂಡಿಲ್ಲ, ಎಲ್ಲೋಯ್ತು? ಎಲ್ಲ ರಸ್ತೆಯಿಂದ ಆಚೆ ಕಡೆಗೆ ಈ ಕಡೆಗೆ ತೋಟಗಳಲ್ಲಿ ಅಲ್ಲಿ ಇಲ್ಲಿ ಮನೆ ಕಟ್ಕೊಂಬಿಟ್ಟವ್ರೆ. ಊರು ಪೂರ್ತಿ ಹೋಗ್ಬಿಟ್ಟಿದೆ. ಆ ದೇವಸ್ಥಾನದ ಹತ್ರ ಒಂದು 4 ಮನೆ ಉಳ್ಕೊಂಡವೆ. ಆಮೇಲೆ ಮೆರೆ ದೇವ್ರದ್ದು ಅಲ್ಲಿ ಊರು ಹಿಂದಿತ್ತು, ಅದನ್ನು ತಗೊಂಬಂದು ಈ ರಸ್ತೆ ಮಗ್ಳಿಗೆ ಮೈಸೂರು ರೋಡ್ ಐತೆ, ಆ ರೋಡ್ ಮಗ್ಲಲ್ಲಿ ಒಂದು 50 ಅಡಿನೋ 100 ಅಡಿನೋ ಬಿಟ್ಟು ಅಲ್ಲೊಂದು ಗುಡಿ ಕಟ್ಟಿ ಅಲ್ಲಿ ತಂದು ಇಟ್ಕೊಂಡವ್ರೆ. ಈಗ ಏನಾದ್ರು ಜಾತ್ರೆ ಮಾಡಬೇಕು ಅಂದರೆ ಅಲ್ಲಿ ಬರ್ತಾರೆ. ಆ ದೇವಸ್ಥಾನ ಹತ್ತತ್ರದಲ್ಲೇ ಇದ್ದಾವೆ, ಒಂದು 100-150 ಅಡಿ ಒಳಗೆ. ಅಷ್ಟರಲ್ಲೇ 2 ದೇವಸ್ಥಾನದ ಜಾತ್ರೆ ಮಾಡ್ತಾರೆ, ಹೊರಟೋಗ್ತಾರೆ. ಅಲ್ಲೊಂದು 40-50 ಮನೆ ಇದ್ದಾವೆ ರಸ್ತೆಯಿಂದ ಪೂರ್ವ ಭಾಗಕ್ಕೆ. ಪಶ್ಚಿಮಕ್ಕೆಲ್ಲ ಇದು. ಅದು ಮೊದಲು ನಾನು ಕಂಡಂಗೆ ಒಲವೇ ಇದ್ದದ್ದು. ಅಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರೆ ಇವಾಗ, ಒಂದು 40-50 ಮನೆ. ಇನ್ನಿದ್ದರೆಲ್ಲ ಕಲ್ಲೂರು ಕ್ರಾಸ್ ಅಂತ ಐತೆ, ಅಲ್ಲೆಲ್ಲ 3-4 ಊರವರು ಅಲ್ಲಿ ಮನೆ, 4 ಊರವರು ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅದು ಕಲ್ಲೂರು ಕ್ರಾಸ್ನಲ್ಲಿ ತುಮಕೂರಿನ ಸಿಗೋ ವಸ್ತುಗಳೆಲ್ಲ ಅಲ್ಲೇ ಸಿಗ್ತವೆ. ಅಷ್ಟು ದೊಡ್ಡದಾಗೈತೆ. ಸಂಪಿಗೆ, ಕಲ್ಲೂರು, ಮಾಯಸಂದ್ರ, ನಿಟ್ಟೂರು ಈ ಮಧ್ಯದಲ್ಲಿ ಬರುತ್ತಲ್ಲ ಕಲ್ಲೂರು ಕ್ರಾಸ್ ಅಂತ. ಅಲ್ಲಿ ಎಲ್ಲ ಜನ ಗೌಡ್ಗಳು ಅವರು ಇವರು ಎಲ್ಲರೂ ಮನೆ ಮಾಡಿಬಿಟ್ಟವ್ರೆ. 4 ಊರು ಜಮೀನು ಸೇರೋದಲ್ಲಿ ಆ ಕ್ರಾಸ್ಗೆ. 4 ಊರಿನವ್ರನ್ನ ಒಂದು ಮತಿಘಟ್ಟ, ಕುಣಾಘಟ್ಟ, ಒಡವನಘಟ್ಟ ಅಂತ 3, ಒಂದು ವರಾಸಂದ್ರ ಅಂತ, ಇಷ್ಟು ಊರು ಜಮೀನು ಅಲ್ಲಿ ಸೇರಿದೆ. ನಿಮ್ಮ ಊರ ಹೆಸರು? ಒಡೆಯರ್ ಮತಿಘಟ್ಟ. ಒಡೆಯರ್ ಮತಿಘಟ್ಟ. ಟೈಟ್ಲೇ ಚೆನ್ನಾಗಿ, ಹೆಸರೇ ಚೆನ್ನಾಗಿದೆ. ಹೆಸರು ಚೆನ್ನಾಗಿದೆ, ಒಡೆಯರ್ ಮತಿಘಟ್ಟ. ಒಡೆಯರ್ ಅಂದರೆ ಒಡೆಯರ್ ಐನೂರು ಅಂತಾರೆ. ಒಡೆಯರ್ ಐನೂರು ಮಹಾರಾಜರದಲ್ಲ. ಆ ಒಡೆಯರಲ್ಲ? ಆ ಒಡೆಯರಲ್ಲ. ಅವರು ಆ ಒಡೆಯರಿಗೆ ಹೆಸರು ಬಂದದ್ದನ್ನು ಐನೂರು ಮನೆಯದೇ ಹೆಸರು. ಅವ್ರಿಗೆ ಆಶ್ರಯ ಕೊಟ್ಟವರು ಒಡೆಯರು. ಹೌದಾ? ಅವರು ಉತ್ತರ ಭಾರತದಿಂದ ಅಣ್ಣ ತಮ್ಮ ಬಂದ್ರಲ್ಲ, ಬಂದು ಚಾಮರಾಜನಗರದ ಉಳಿಬೇಕಾದ್ರೆ ಅವರಿಗೆ ಒಡೆಯರ ಐನರೇ ಜಾಗ ಕೊಟ್ಟದ್ದು. ಓಹೋ, ಉಳ್ಕೊಳಕ್ಕೆ. ಆವಾಗ ಅವ್ರಿಗೆ ಏನೋ ಕೊಟ್ಟು ಹಿಡ್ಕೊಂಡು ಅವರು ಆಮೇಲೆ ರಾಜ್ಯ ಕಟ್ಟಿದ್ದು. ಚಾಮರಾಜನಗರ ಅವರು ಮೊದಲು ರಾಜ್ಯ ಕಟ್ಟಿದ್ದ ಜಾಗ ಅದು. ಅದಕ್ಕೆ ಚಾಮರಾಜ ಒಡೆಯರು ಅಂತ, ಚಾಮರಾಜ ಅಂತ ಏನೋ ಒಂದು ದೇವರು ಮಾಡಿದ್ದಾರೆ ಅಲ್ಲಿ. ಅದೇ ಕಾರಣ. ಆಮೇಲೆ ಅವರು ಅಲ್ಲಿ ಇಲ್ಲಿ ಅಣ್ಣ ತಮ್ಮದಿರು ಯುದ್ಧ ಮಾಡಿ ಈಗಲೇ ಹಂಗಿದ್ರು ಇನ್ನು ಕೇಳಬೇಕಾ? ಬ್ರಿಟಿಷ್ನವ್ರು ಬರೋದಕ್ಕೆ ಪೂರ್ವದಲ್ಲಿ ಈ ಪಾಳ್ಯಗಾರರುಗಳು ಇದ್ರಲ್ಲ, ಈ ಪಾಳ್ಯಗಾರರು ಇಲ್ಲದಿದ್ದರೆ ಯಾರೂ ಜಮೀನು ಯಾರಿಗೂ ಇಲ್ಲ. ಎಲ್ಲರೂ ಭೂಮಿ ಒಳಗೆ ಈಗ ನಿಮಗೆ ಬಂಗಾರ ಸಿಕ್ತು ಅಂತ ಇಟ್ಕೊಳ್ಳಿ. ಅದು ನಾನೇ ಮಾಡಿದೆ, ಯಾವನಾರು ಮನೆಯಲ್ಲಿಗೇನು ಬಂಗಾರ ಕತ್ಕೊಂಡು ಹೋಗ್ತಾನೆ ಅಂತ ಉಲ್ಮಣಿ ಹಾಕಿದ್ದು. ಅಲ್ಲೊಂದು ಮರ ಇತ್ತು, ಆ ಮರದ ಮುಂದೆ ಒಂದು ಮಳ ಹಾಕ್ಕೊಂಡು ಲೆಕ್ಕ ಹಾಕ್ಕೊಂಡು ಅಲ್ಲೊಂದು ಗುಂಡಿ ತೆಗೆದು ಮಣ್ಣಿನ ಮಡಿಕೆ ಒಳಗೆ ಹಾಕಿ ಮುಚ್ಚಳ ಮುಚ್ಚಿ ನೀರು ಹೋಗ್ದಂಗೆ ಅದರಿಂದ ಮಣ್ಣು ಮುಚ್ಚಿ ಅದ್ರ ಮೇಲೆ ಹುಲ್ಲು ಹಾಕ್ಬಿಟ್ಟು ಬಂದಿರ್ತೀವಿ, ಯಾರಿಗೂ ಕಾಣ್ದಂಗೆ, ಮನೆಯವ್ರಿಗೂ ಕಾಣ್ದಂಗೆ. ಆ ಥರ ಮಾಡಿ ಹಿಂದೆಲ್ಲ ಭೂಮಿ ಒಳಗೆ ಇಡ್ತಿದ್ರು. ಹಾಗೆ ಯಾಕೆ ಮಾಡಿದರು ಅಂದರೆ ದರೋಡೆಕೋರರು ಬಂದು ರಾಗಿ ಪಗಿ ಎಲ್ಲ ಓದ್ಕೊಂಡು ಹೋಗ್ಬಿಡ್ತಾರಂತ ಹಾಗೆ ಉಳು ಮಾಡಿ ಅದಕ್ಕೆ ದವಸ ತುಂಬ್ತಿದ್ರು. ಈಗ ನಿಮ್ಗೆ 103 ವರ್ಷ ಆಗಿದೆಯಲ್ಲ, BP ಶುಗರ್ ಇಲ್ಲ? ಇಲ್ಲ. ಈಗ ನನಗೆ ಇತ್ತೀಚೆಗೆ ಮೊದಲೆಲ್ಲ ಬಡಿಸತ್ತೆ ಹೋಗ್ತಿದ್ದೆ, ಈಗಲೂ ಪ್ರಯತ್ನ ಮಾಡ್ಬೋದು. ಇವರು ದಾರಿ ಒಳಗೆ ಏನಾರು ಆಗ್ಬಿಟ್ರೆ ಏನಪ್ಪ ಅಂತ ಇವರೆಲ್ಲ ಇದು ಮಾಡ್ಕೊತಾರೆ ಅಂತ ಬಸ್ ಹತ್ತಕ್ಕೆ ಹೋಗಲ್ಲ. ಆದರೆ ಆರೋಗ್ಯವಾಗಿದ್ದೀರಿ? ಆರೋಗ್ಯವಾಗಿದ್ವಿ. ಜೀರ್ಣಶಕ್ತಿ ಕಮ್ಮಿ ಆಗಿದೆ. ಜೀರ್ಣಶಕ್ತಿ ಸಂಪೂರ್ಣ ಕಮ್ಮಿ ಆಗ್ಬಿಟ್ಟಿದೆ. ಎಲ್ಲದೂ ಕಮ್ಮಿ ಆಗಿದೆ ಹೊರತು ರೋಗ ಅಂತ ಯಾವುದೂ ಇಲ್ಲ. ದೃಷ್ಟಿ ಕಣ್ಣು ಆಪರೇಷನ್ ಆಗಿದೆ. ಲೆನ್ಸ್ ಹಾಕಿದ್ದಾರೆ, ಆಪರೇಷನ್ ಆಗಿದೆ. ಆಗಲೇ ಹೊರಗಡೆದಾದರೆ ಪೇಪರ್ ಕನ್ನಡಕ ಬೇಕಿಲ್ಲ, ಒಳಗಡೆ ಆದರೆ ಕನ್ನಡಕ ಬೇಕು. ಇಲ್ಲಿ ರೂಮ್ನಾಗ ಕುಂತ್ಕೊಂಡ್ರೆ ಓದೋಕ್ಕೆ ಕನ್ನಡಕ ಬೇಕು. ಮತ್ತು ನೀವೇ ಓಡಾಡ್ತೀರಿ ಒಬ್ಬರೇ? ಓಡಾಡ್ತೀವಿ. ಯಾರ್ದೋ ಕೈ ಕಾಲು ಹಿಡ್ಕೊಂಡು ಹಂಗೆಲ್ಲ ಏನಿಲ್ಲ. ಏನಾರು ಅಕಸ್ಮಾತು ವಯಸ್ಸಾಗಿದೆ, ಬ್ಯಾಲೆನ್ಸ್ ತಪ್ಪೇತು ಅಂತ ಕೂಲ್ ಪರ್ಮನೆಂಟಾಗಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ
ಬರೋ ಕಾಯಿಲೆ ಹೇಳಿ ಬರಲ್ಲ. ಇದಕ್ಕಿದ್ದಂಗೆ ಏನಾರು ಆಗಿಬಿಡುತ್ತೆ, ಉಯಿಲ್ ಬರುತ್ತೆ. ಇದಕ್ಕಿದ್ದಂಗೆ ಉಯಿಲ್ ಬಂದು ಬ್ಯಾಲೆನ್ಸ್ ಮಾಡೋಕೆ ಹೋಗಿದ್ರೆ ಏನು ಪರವಾಗಿಲ್ಲ. ಅದೇ ಹೇಳ್ತಿದ್ರಿ, ನಿಮ್ಮೂರ ಬಗ್ಗೆ ಹೇಳ್ತಿದ್ರಿ. ಹೇಳಿ, ಯಾವ ವರ್ಷ ತಾವು ಹುಟ್ಟಿದ್ದು, ತಮ್ಮ ಬಾಲ್ಯ ಹೇಗಿತ್ತು ದಯವಿಟ್ಟು ಹೇಳಿ. 1923 ಅಂದರೆ ಭಾನುವಾರ ಹುಟ್ಟಿದ್ದು ನಾನು. ಅದು ಯಾರೋ ಗಣಿತದ ಲೆಕ್ಕದವರು ತುಮಕೂರಿನಲ್ಲೊಬ್ಬರು, ನಮ್ಮದು ದಿನಾಂಕ ಅವೆಲ್ಲ ಸರಿಯಾಗಿ ಗೊತ್ತಿಲ್ಲ ರೀ, ಡೇಟ್ ಅಷ್ಟೇ ಗೊತ್ತು, ಅದು ಪೆನ್ಸಿನ್ ತಗೋಣ, ಅದು ಎಷ್ಟು ಮೀಟ್ರಿಗೆ ಗೊತ್ತು ಅಂತ ಹೇಳಿದೆ. ಅವರು ಗುಣಿಸ್ಬಿಟ್ಟು ಶಿವಕುಮಾರ್ ಅಂತ ಇದ್ದಾರೆ, ಹೇಳ್ತಿದ್ದಂಗೆ ತಟ್ಟಕನೇ ಹೇಳ್ಬಿಟ್ರು ಭಾನುವಾರ ಹುಟ್ಟಿದ್ದೀರಾ ಅಂತ. ಭಾನುವಾರ ಹುಟ್ಟಿದ್ದು ಅಂತ ಮನೇಲೆಲ್ಲರೂ ಹೇಳೋರಲ್ಲ. ಹಂಗಾಗಿ ಭಾನುವಾರ ಹುಟ್ಟಿದ್ದು, ಡೇಟ್ ಆಫ್ ಬರ್ತ್ ಸರಿ ಅಂತ ಅಲ್ಲಿಗೆ ಖಾತ್ರಿ ಆಯಿತು. ಮತ್ತು ನಿಮ್ಮ ಕುಟುಂಬದ ಹಿನ್ನೆಲೆ, ತಂದೆ ತಾಯಿ? ಕುಟುಂಬದ್ದು ತಂದೆ ತಾಯಿ ಭಾಳ ಇದು. ಕುಟುಂಬದ್ದು ಅಂದರೆ ನಾನು ಸಣ್ಣದ್ರಲ್ಲಿ ನಾಟಕ ಕಂಪನಿಗೆ ಹೋಗ್ಬಿಟ್ಟಿದ್ನಲ್ಲ, ಎಲ್ಲೆಲ್ಲ ಹೋದೆ, ದನ ಕಾದೆ, ಕಸ ಹಾಕ್ತೆ, ಯಾರ್ಯಾರ ಮನೇಲಿ ಏನೇನೋ ಕೆಲಸ ಮಾಡಿದೆ. ತಂದೆ ತಾಯಿ ಎಲ್ಲ ಒಳ್ಳೆಯವರೇ. ನಮ್ಮ ತಂದೆ ನನ್ನ ಮಗನ ಓದಿಸ್ಬೇಕು, ದೊಡ್ಡ ಇದು ಮಾಡಬೇಕು ಅಂತ ಅವರು ಮಾಡಿದರು. ನಾನು ಈ ನಾಟಕ ಪ್ರಾಕ್ಟೀಸ್ಗೆ ಹೋದ್ನಲ್ಲ. ಹೇಗೆ ಹೋದ್ರಿ ನಾಟಕದ ಪ್ರಾಕ್ಟೀಸ್ಗೆ? ಊರಿನಲ್ಲಿ ನಾಟಕ ಕಲಿತಾಯಿದ್ರು ಹಳ್ಳಿಲಿ, ರಾಮಾಯಣನ. ಆ ರಾಮಾಯಣದ ಪ್ರಾಕ್ಟೀಸ್ಗೆ ಸ್ವಾಭಾವಿಕ ಊರಲ್ಲಿ ಎಲ್ಲ ಹುಡುಗರು ಸೇರ್ಕೊಳೋರು, ದೊಡ್ಡವರು ಸೇರೋರು, ಸಣ್ಣವರು ಸೇರೋರು, ಪಾಠ ಮಾಡೋರು ಇರೋರು, ಪಾಠ ಮಾಡ್ದೆಲ್ಲ ಇದ್ದವರು ಸೇರೋರು. ಆಗ ಪ್ರಾಕ್ಟೀಸ್ ನೋಡೋಕ್ಕೆ ನಾನು ಕಾಯಂ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ಅದನ್ನು. ಆವಾಗ ಏನಾಯಿತು, ಆ ಮಾತು ಯಾರಾದರೂ ತಪ್ಪಿದರೆ ಆ ಮೇಷ್ಟ್ರಿಗಿಂತ ಮೊದಲು ನಾನೇ ಹೆಚ್ಚು ಕೊಡಿವೆ ಆ ಮಾತು. ಅದು ನಮ್ಮ ತಲೆ ಒಳಗೆ ಉಳ್ಕೊಂಬಿಡ್ತು. ಆಮೇಲೆ ಸ್ಕೂಲಿಗೆ ಸೇರಿಸಿರು. ಆವಾಗ ಕುರುಕ್ಷೇತ್ರ ನಾಟಕ ಪ್ರಾಕ್ಟೀಸ್ ಮಾಡ್ರು ಆ ವರ್ಷ ಊರಲ್ಲಿ. ಆವಾಗ ಊರವರು ಎಲ್ಲ ಅಷ್ಟು ಹುಡುಗರು ಪ್ರೇರಿ ನಿಂತ್ಕೊಂಡ್ರು. ನಾನು ಸೇರ್ತೀನಿ ಅಂತ ನಮ್ಮ ಅಪ್ಪನ ಹತ್ರ ಇದು ಮಾಡಿದೆ, ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ರು. ಓದೋಕ್ಕಂತ ನಾನು ಸ್ಕೂಲಿಗೆ ಕಳಿಸಿದ್ರೆ ನೀನು ಇದು ಮಾಡ್ತೀಯ ಅಂತ. ಅವರೆಲ್ಲ ಮರಳಲ್ಲಿ 4 ಆಣೆ 8 ಆಣೆ ಕೊಟ್ಟು 2 ಆಣೆ ಕೊಟ್ಟು ಓದಿದವರು ನಮ್ಮಪ್ಪ ಅವರು. ಮರಳು ತಗೊಂಡೋಗಿ ಹಿಂಗೆ ಹಿಡ್ಕೊಳೋದು, ಬೆರಳಲ್ಲಿ ಎಲ್ಲ ಹಿಂಗೆ ಬರೆಯೋದು. ಆಮೇಲೆ ಮನೆಗೆ ಬರ್ಬೇಕು, ಮರಳು ಗುಡ್ಡ ಹಾಕ್ಕೊಂಡು ಚೀಲ್ಕ ಹಾಕ್ಕೊಂಡು ಮನೆಗೆ ಬರೋದು. ಸ್ಲೇಟು ಇಲ್ಲ, ಸ್ಲೇಟು ಬಳಪ ಇಲ್ಲ, ಪೇಪರ್ ಪೆನ್ ಇಲ್ಲ, ಎಲ್ಲೋ ಇದ್ದೋ. ಅವೆಲ್ಲ ದೊಡ್ಡವರಿಗೆ ದೊಡ್ಡ ಊರುಗಳಲ್ಲಿ ದೊಡ್ಡವರಿಗೆ ಇದ್ದವು. ಆದರೆ ನಮ್ಮ ಊರುಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಇರಲಿಲ್ಲ. ಒಂದು ಸ್ಲೇಟು, ಒಂದು ಬಳಪ. 1ನೇ ಕ್ಲಾಸ್ ಮುಗೀತು. 2ನೇ ಕ್ಲಾಸ್ಗೆ ಒಂದು ಪುಸ್ತಕ, ಒಂದು ಸ್ಲೇಟು. 3ನೇ ಕ್ಲಾಸ್ಗೆ ಇನ್ನೊಂದು ಪುಸ್ತಕ. ಇಷ್ಟು ಮಾತ್ರ ಚೆನ್ನಾಗಿ ಗೊತ್ತು. ಇನ್ನು 4ನೇ ಕ್ಲಾಸ್ ನಾವು ಎಷ್ಟೆಷ್ಟೋ ಏನು ಕಥೆಯೋ ಗೊತ್ತಿಲ್ಲ. ಯಾಕೆ? ಅಲ್ಲ, ನಮಗೇನು ಗೊತ್ತು, ನಾನು ಹೋಗಲೇ ಇಲ್ವಲ್ಲ. ನಾನು 1ನೇ ಕ್ಲಾಸೇ 3 ವರ್ಷ ಓದಿದ್ದೀನಿ. 1ನೇ ಕ್ಲಾಸ 2 ಅಕ್ಷರ ಕಲ್ತಿಲ್ಲ. 2 ಅಕ್ಷರ ಕಲಿಯಿಲ್ಲ. 1ನೇ ಕ್ಲಾಸ್ 3 ವರ್ಷ ಓದಿದ್ರಾ? 3 ವರ್ಷ ಓದಿದ್ದೀನಿ. ನಮ್ಮ ತಂದೆ ಮನೇಲಿ ಓದಿನ, ಇಲ್ಲಿ ಕಲೀಲಿಲ್ಲ, ನಾಟಕದ ಇದು ಮಾಡ್ಕೊಂಡು ಕಲ ಕಳಿದಾನೆ ಅಂತೇಳಿ ನಮ್ಮ ತಾಯಿ ತವರು ಮನೆಗೆ ಕಳಿಸಿರು. ಯಾವ ಊರಿಗೆ? ಗೋಪಾಲಪುರ ಅಂತ, ಗುಬ್ಬಿ ಹತ್ರನ, ಅಲ್ಲೇ ಪಕ್ಕದಲ್ಲಿ ಸಾಗರ ಗೋಪಾಲಪುರ, KG ಟೆಂಪಲ್ ಅಂತಾರೆ, ಅಲ್ಲೇ ಇದ್ದದು. ಅಲ್ಲಿ ಕಳಿಸಿದ್ರು. ಅಲ್ಲಿ ಕಳಿಸಿರು. ಅಲ್ಲಿ ಇನ್ನೇನು ಹೇಳೋರು ಕೇಳೋರು ಯಾರೂ ಇಲ್ವಲ್ಲ. ಇಲ್ಲಾದರೆ ಅಪ್ಪ ಅಮ್ಮ ಇದ್ದರು. ಅಲ್ಲಿ ಮಾವದಿರು ಅತ್ತೆದಿರು ಸ್ಕೂಲಿಗೆ ಚಕ್ಕರ್ ಹಾಕ್ಕೊಂಡು ಮರದ ಮೇಲೆ ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಆಡ್ಕೊಂಡು ಓದಬೇಕು ಅನ್ನೋದೇ ಬರಲಿಲ್ಲ. ನಾನು ಓದಬೇಕು, ತಡಿ ಸ್ಕೂಲಿಗೆ ಬಂದಿದ್ದೀನಿ, ನಾನು ಅಕ್ಷರ ಕಲಿಬೇಕು ಅನ್ನೋ ಮೂಮೆಂಟೇ ಬರಲಿಲ್ಲ ನನಗೆ. ಅದೇನು ಮುಂಬಾಯ್ತು ಏನು ಕಥೆಯು. ಆಮೇಲೆ ಸರಿ, ಇಲ್ಲಿ ಓದಲಿಲ್ಲ, ಸರಿ ಇಲ್ಲ, ಅವರೆಲ್ಲ ನೋಡ್ಕೊಳಲ್ಲ ಅಂತೇಳಿ ನಮ್ಮ ತಾಯಿ ತಂಗಿ ಮನೆಗೆ ಇಲ್ಲಿ ಗೂಳೂರು, ಬಾಣಾವರದ ಗೂಳೂರು ಅಂತ ಐತೆ ತುಮಕೂರು ಹತ್ರ, ಅಲ್ಲಿ ಬಾಣಾವರ ಅಂತ ಐತೆ. ಅಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿ, ನಾನು ಓದಿಸ್ತೀನಿ ನಮ್ಮ ಮನೆ ಮುಂದೆ ಸ್ಕೂಲು ಅಂತೇಳಿ ನಮ್ಮ ಚಿಕ್ಕಮ್ಮ ಅಲ್ಲಿ TC ತೆಗೆಸ್ಕೊಂಡ್ರು. ಅಲ್ಲಿ TC ತೆಗಿಸ್ಕೊಂಡ್ರೆ ಅಲ್ಲೂ ಚಕ್ಕರೆ ಎಲ್ಲಿ ಬೇಕಲ್ಲಿ ಅವ್ರ ಕೆಲಸಕ್ಕೆ ಹೋಗೋರು. ಅಲ್ಲಿ ರೈತರ ಕೆಲಸ, ಅವರೆಲ್ಲ ಹೋಗೋರು. ನಾನು ಸ್ಕೂಲಿಗೆ ಚಕ್ಕರ್ ಹಾಕ್ಬಿಟ್ಟು ಎಲ್ಲೋ ಆಟ ಆಡ್ಕೊಂಡು, ಯಾವುದೋ ಹಂಗೆ ಮರದ ಮೇಲೆ ಎಲ್ಲೋ ಈ ಕಲ್ಲೆಸ್ಕೊಂಡು ಆಟ ಆಡ್ಕೊಂಡು ಕುಂತ್ಕೊಂಡ್ಬಿಡು. 1ನೇ ಕ್ಲಾಸಲ್ಲೇ? 1ನೇ ಕ್ಲಾಸ್ನಲ್ಲಿ. ಈಗಿನ ಹುಡುಗರು ನಾವು ಓದಲ್ಲ ಅಂತ ಗದಲಿಸ್ತೀನಿ. ನನಗನ್ನಿಸುತ್ತೆ ನಾನೇನು ಓದಿದ್ದೆ ಅಂತ. ಅದು ನನಗೆ ಕೇಳುತ್ತೆ. ಆ ಹುಡುಗರು ಗದಲಿಸ್ತೀಯ, ಏನು ಮಾಡಿದ್ದು ಅಂದರೆ ಅದು ನಮ್ಮ ಕಾಲ ಹಂಗಿತ್ತು. 1ನೇ ಕ್ಲಾಸ್ 3 ವರ್ಷ ಓದಿದ್ರಿ, ಮುಗಿಲಿಲ್ಲ ಕೊನೆಗೂ? ಕಲೀಲೇ ಇಲ್ಲ. ನಾನು ಏನಾದ್ರು ಅಕ್ಷರ ಅಂತ ಕಲ್ತಿದ್ದೆ ನಾಟಕ ಕಂಪ್ನಿ ಸೇರಿದ ಮೇಲೆ. ಓದ್ ಬರ ಅಂತ ಹೇಳಿ ಕಲ್ತಿದ್ದೆ ನಾಟಕ ಕಂಪ್ನಿ ಸೇರಿದ ಮೇಲೆ.
ಸ್ಕ್ರಿಪ್ಟ್ ಓದೋದು ಬಂತು ನೋಡ್ರಿ, ಮಾತು ಕಲಿಯೋದು. ಆವಾಗ ನಾನು ಓದಲಿಲ್ಲ ಅವಾಗ ಅನ್ನೋದು ಆಗ ಜನೋದಯ ಅದು ಯಾವಾಗ 23 ವರ್ಷ ಆದಮೇಲೆ. ಓ, ಅಲ್ಲಿಗೆ ಬರೋಣ. ಸರಿ ಆಯಿತು, ಓದ್ತಿದ್ರಲ್ಲ ಅದನ್ನ ಹೇಳಿ, ಎಷ್ಟನೇ ಕ್ಲಾಸ್ವರೆಗೂ ಓದಿದ್ರಿ ಕೊನೆಗೆ? ಓದಲೇ ಇಲ್ಲ, ಅದು 3ನೇ ಕ್ಲಾಸ್ ಆಗ್ಬಿಟ್ಟದೆ. ನಮ್ಮ ಅಪ್ಪರದು ಸ್ವಲ್ಪ ದೊಡ್ಡ ಹೆಸರು, ಬಡತನ ಇದ್ದರು ಹೆಸರು ದೊಡ್ಡದು. ಹಂಗಾಗಿ ಯಾರೋ ಪುಣ್ಯಾತ್ಮ ಮಹೇಶ್ರು 3ನೇ ಕ್ಲಾಸ್ ಹಾಕಿಬಿಟ್ರು ಅತ್ಲಾಗ ಹೋದ್ರು. ಅತ್ಲಾಗ ನನಗೆ 2ನೇ ಕ್ಲಾಸ್ಗೆ ಹಾಕಿದ್ದು ಗೊತ್ತು, 3ನೇ ವರ್ಷಕ್ಕೆ 2ನೇ ಕ್ಲಾಸ್ಗೆ ಹಾಕ್ಯಾರ ಅಂತ ಗೊತ್ತು ಅಷ್ಟೇ. ಹಂಗೆ ಇದು ಮಾಡ್ಕೊಂಡಿದ್ದು ಕೊನೆಗೆ ಆಗಲಿಲ್ಲ ಅಂತೇಳಿ ದನ ಕಾಯಿ ಕಳಿಸಿದ್ರು. ದನ ಕಾಯಿ ಹುಡುಗನೆಲ್ಲ ಕಳ್ಕೊಂಡು ನೀನು ಈ ಪಾಠ ಮಾಡು, ನಾನು ಆ ಪಾಠ ಮಾಡ್ತೀನಿ ಅಂತ ಹೇಳಿ ಮರಳಿನಿಂದ ಆಟ ಆಡ್ಕೊಂಡು ಇದು ದನ ಎಲ್ಲ ಹೋಗಿ ಕಂಡವರೆಲ್ಲ ಮೇಯವು. ಅವರು ಹೊಲ್ದವ್ರು ಗಲಾಟೆ ಮಾಡೋರು, ನಮ್ಮಪ್ಪ ಹಿಡ್ಕೊಂಡು ಮತ್ತೆ ಬಿದ್ದು. ಆವಾಗ ಸಾಕಪ್ಪ ಜನ್ಮ ಇನ್ನಿರಲೇಬಾರ್ದು ಅಂತೇಳಿ ಹೋಗಿ ಬಾಯಿ ಬಿದ್ದು ಪ್ರಾಣ ಬಿಡ್ಬೇಕು. ನಮ್ಮೂರಿಂದ ಸುಮಾರು 1 ಮೈಲಿ ಮೇಲಾಗುತ್ತೆ. ಅಲ್ಲೊಂದು ಬಾವಿ ಇತ್ತು, ದೊಡ್ಡ ಬಾವಿ. ಅಲ್ಲಿಗೆ ಹೋಗಿ ತಲೆ ಮೇಲೆ ಒಲ್ಲಿ ಇಂತಿದ್ದು, ತಲೆ ಕಟ್ಟಿಗೆ ಒಲ್ಲಿನ ಟವಲ್ಗೆ ಅದನ್ನ ಹಿಂಗೆ ಹಾಕಿಬಿಟ್ಟು ಹಿಂಗೆ ಕಾಲಿಗೆ ಹಾಕ್ಕೊಂಡು ಎಳೆದು ಬಿಗಿ ಮಾಡ್ಕೊಂಡು ಉಳ್ಕೊಂಬಿಟ್ಟೆ ಬಾವಿ ಒಳಕ್ಕೆ. ಹಾಂ, ಕಾಲು ಕಟ್ಕೊಂಡು? ಕೈ ಕಟ್ಕೊಂಡು. ಯಾಕೆ ಕೈ ಕಟ್ಕೊಂಡ್ರೆ? ಅಯ್ಯೋ ಮೇಲೆ ಹತ್ತೀನಿ ಅಂತ. ಓಹೋ, ಬದುಕ್ಬಿಡ್ತೀನಿ ಅಂತ. ಅದು ನೆಂದು ಕೂಡ ಟವಲು. ಆವಾಗ ಗಬರಾಡಿ ಪ್ರಾಣ ಹೋಗ್ಬೇಕಾದ್ರೆ ಭಾಳ ಕಷ್ಟ ಐತೆ, ಒದ್ದಾಡಿಬಿಡುತ್ತೆ. ಆವಾಗ ಪ್ರಾಣ ಹೋಗ್ಲಾರ ಸಂಗಟಕ್ಕೆ ಒದ್ದಾಡಿ ಹಿಂಗೆ ಗಬರಾಡಿ ಅನ್ನಲ್ಲ, ಈಜು ಬಂದುಬಿಡ್ತು. ಆಟೋಮೆಟಿಕ್ಕಾಗಿ ಈಜು ಬಂದುಬಿಡ್ತು ಬಾವಿ ಒಳಗೆ. ಅದು ಹಿಂಗೆ ಕಲ್ಲು ಬಾವಿ ಅಲ್ವಾ, ಕೈ ಹಾಕ್ತೆ ಕಲ್ಲುಗಳು ಹಿಂಗೆ ಸಿಗ್ತವೆ. ಹಿಡ್ಕೊಂಡು ಮೆತ್ತಗೆ ಹಚ್ಚಿಬಿಟ್ಟೆ ಮ್ಯಾಕೆ. ಸೂರ್ಯೋದಯ. ಮನೆಯಲ್ಲೆಲ್ಲ ಇನ್ನೂ ನಮ್ಮ ಮನೇಲಿ ಮಲಗಿದ್ರು, ಇನ್ನೂ ಇದ್ದಿರಲಿಲ್ವು. ಓ, ಎಷ್ಟು ಗಂಟೆಲ್ಲ ಹೋಗಿದ್ರಿ ಬಾವಿಗೆ? ಬೆಳಿಗ್ಗೆನೇ ಹೋಗ್ಬಿಟ್ಟಿದ್ದೆ. ಬೆಳಗ್ಗೆನೆ ಯಾರೂ ನೋಡಿರಬಾರ್ದು, ಯಾರು ಎದುರಿಗೆ ಎಲ್ಲೂ ಯಾರೂ ಸಿಕ್ಕೇ ಇಲ್ಲ. ದಾರಿಗಡ್ಡ ಯಾರು ಸಿಗಲೇ ಇಲ್ಲ. ಅಲ್ಲಿಂದ ಎದ್ದು ಹಿಂದೆ ಏನೂ ತಿಳಿಲಿಲ್ಲ. ಸೀದಾ ಕೈ ಕಟ್ಕೊಂಡು ಹಾಸನ ಜಿಲ್ಲೆಯವರು ಈ ಸಿರಾದಿಂದ ಕ್ವಾಣನ ವ್ಯಾಪಾರ ಮಾಡ್ಕೊಂಡು ಹೋಗೋರು ಹಾಸನ ಕಡೆಗೆ, ಗದ್ದೆ ಉಳಕ್ಕೆ ಮಳೆಗಾಲದಲ್ಲಿ. ಕೋಣ ಆ ಕ್ವಾಣದ ವ್ಯಾಪಾರದಿಂದ ಅವ್ರು ಅಷ್ಟು ದೂರದಲ್ಲಿ, ನಾನು ಎಷ್ಟು ದೂರದಲ್ಲಿ ಹಂಗೇ ಹೋಗ್ತಿದ್ದೆ. ಏನು ಅಂತ ಏನೂ ಗೊತ್ತಿಲ್ಲ, ಮುಂದೆ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು ಏನೂ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೀನಿ ಅಂತೆಲ್ಲ ದೇವ್ ಪಡ್ಕೊಂಡಾರಂಗೆ ಸುಮ್ಮನೆ ಹೋದೆ. ಕೊನೆಗೆ ಅವರು ಯಾಕೆ ಹುಡುಗ ನಮ್ಮನ್ನೇ ಫಾಲೋ ಮಾಡ್ತಾವನೆ ಅಂತೇಳಿ ಒಬ್ಬ ಮರದಡಿ ಅವ್ರು ಅಲ್ಲಿ ನಿಂತುಬಿಟ್ರೆ ನಾನು ಇಲ್ಲೇ ನಿಂತುಬಿಟ್ಟಿವೆ. ಸುಮಾರು ಒಂದು ಪರ್ಲಾಂಗಕ್ಕಂತ ದೂರ ಇರಿವೆ. ಆಮೇಲೆ ಯಾರೋ ಒಬ್ಬರು ಮರದಲ್ಲಿ ಕುಂತ್ಕೊಂಡು ಅವ್ರು ಹಂಗೆ ಕೋಣ ನೋಡ್ಕೊಂಡು ಹೋದ್ರು. ಆದರೆ ಯಾರು ಎಲ್ಲಿ ಉಳ್ಕೊಂಡಾರೋ, ಕೋಣ ಎಲ್ಲಿ ಉಳ್ಕೊಂಡು ಅವ್ರು ಹೊರಟ್ರಲ್ಲ, ಮೆತ್ತಗೆ ಹೋದೆ. ಇವನು ಮರದಿಂದ ಬಂದ. ಆಮೇಲೆ ನಮ್ಮ ಮನೆ ನೋಡಿದೆ, ರಸ್ತೆ ಮಗಳ ಮನೆ ಚೆನ್ನಾಗಿ ಗೊತ್ತು. ನಮ್ಮ ಊರು ಜನ ಹೆಸರು ಕುಲ ಎಲ್ಲ ಗೊತ್ತು ಅವನಿಗೆ. ಅವ್ರು ವರ್ಷ ವ್ಯಾಪಾರಕ್ಕೆ ಬರೋರು. ಸರಿ ಹಿಂಗಾಯಿತು. ಯಾಕೋ ಎಲ್ಲಿ ಯಾವ ಊರು ಬಿಟ್ಟಿಲ್ಲ, ಇಲ್ಲಿ ನಡೆದಾರಿಯಲ್ಲಿ ಇಲ್ಲೆಲ್ಲಿದ್ದೆ ಅಂತ ಹೇಳಿದ್ರು. ನಾನು ಬಾವಿ ಬಿದ್ದೇನೆ, ಹಿಂಗೆ ಮಧ್ಯೆ ಹೋಗಿದ್ದೆ. ಅಲ್ಲಲ್ಲಿಗೆ ನಮ್ಮೂರಿಗೂ ಅಲ್ಲಿಗೂ ನಾನು ರಸ್ತೆ ಹಿಡಿದಕ್ಕೂ 2 ಮೈಲಿ ದೂರ. ಅವಾಗೇನು ವೆಹಿಕಲ್ ಇಲ್ಲ ಅಂತ ಹೇಳಿನಲ್ಲ. ಆಗ ಅವರು ಬೆಳ್ಳೂರು ಅಂತ ಐತೆ, ಚುಂಚನಗಿರಿ ಮಠದ್ದು ಬೆಳ್ಳೂರು ಕ್ರಾಸು. ಆ ಬೆಳ್ಳೂರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಬೆಳ್ಳೂರು ಊರೊಳಗೆ ಹೋಗಿ ಮುಂಚೆ ಚುಂಚನಗಿರಿ ಮಠದ ದಾರಿನೇ ಅಂತ ಕಾಣುತ್ತೆ. ಅವಾಗೆಲ್ಲ ಕಾಲು ದಾರಿ. ಅವಾಗ ಮಠದಕ್ಕೂ ರಸ್ತೆ ಇಲ್ಲ, ಏನಿಲ್ಲ ಅಂತ ಕಾಣುತ್ತೆ. ಏನೂ ಗೊತ್ತಿಲ್ಲ ನನಗೆ. ಆಗ ಅವಾಗ ಏನು ಮಾಡಿದೆ, ಹೋದೆ. ಅವರೇ ಮಾಡಿದ್ರು ಕೈಯಲ್ಲಿ ಇದು ಕೊಡೆನ, ಅಲ್ಲೊಂದು ಟೈಲರಿಗೆ ಗೊತ್ತಿರೋರಿಗೆ ನಾವು ಇನ್ನೊಂದು ಸಾರಿ ಬಂದ ಬಿಡಿಸಿ ಅಂತೀವಿ ಅಂತ ಹೇಳಿ 8 ಆಣಿಗೋ 4 ಆಣಿಗೋ ಇಟ್ಟರು. ಅದನ್ನು ಕೊಡೆ ಛತ್ರಿನ. ಅದೇ ದುಡ್ಡು ಇಸ್ಕೊಂಡು ಕಳ್ಳೆಪುರಿ ಅದು ಇದು ಕೊಡಿಸಿರು, ತಿಂದ್ಕೊಂಡು ರಸ್ತೆ ಬದಿಯಲ್ಲಿ ನೀರು ಕುಡ್ಕೊಂಡು ಹೋದು. ಅಲ್ಲಿ ಚಂದ್ರಪಟ್ಟಣಕ್ಕೆ ಹೋಗಿ ನಮ್ಮವ್ರ ಮನೆಗೆ ಕರ್ಕೊಂಡೋಗಿ, ನಿಮ್ಮವ್ರದ್ದು ಕಂಡ್ರವ ನಮ್ಮಿಂದ ಬಂದುಬಿಟ್ಟದೆ ಹುಡುಗ, ಊಟಕ್ಕೆ ಅಡುಗೆ ಮಾಡಿ ಊಟಕ್ಕೆ ಹಾಕಿಂದ. ಅದು ಸಂಬಂಧವೇ ಮನೆ, ನನಗೂ ಗೊತ್ತಿಲ್ಲ. ನಿಮ್ಮ ಸಂಬಂಧಿಕರು? ನಮ್ಮ ಸಂಬಂಧಿಕರೇ. ಕೋಣ ಹೊಡ್ಕೊಂಡು ಚಂದ್ರಪಟ್ಟಣ ಅವ್ರ ಗೌಡುಗಳು ಲಿಂಗಾಯಿದ್ರು. ಅವರು ಹಂಗಂತ ಹೇಳಿ ಅವ್ರಿಗೆಲ್ಲ ಪರಿಚಯ. ಅವನಿಗೂ ವರ್ಷ ಅದೇ ಕೆಲಸ ಮಾಡೋರಲ್ವ, ಎಲ್ಲರಿಗೂ ಪರಿಚಯ. ಅವರೇ ಮಾಡಿದ್ರು. ಮಾಡಿ ರಾತ್ರಿ ಹೊತ್ತು ಊಟಕ್ಕೆ ಹಾಕಿರು. ಏನೋ ಕೊಟ್ಟರು, ಮನೆ ಕೊಂಡು. ಬೆಳಗ್ಗೆ ಎದ್ದು 1-2 ರೊಟ್ಟಿ ಮಾಡಿ ಕೊಟ್ಟರು, ತಿಂದು. ಇನ್ನೊಂದು 2 ರೊಟ್ಟಿಗೆ ಉಪ್ಪಿನಕಾಯಿ ಹಾಕಿ ಒಂದು ಬಟ್ಟೆ ಸುತ್ತಿ ದಾರಿಯಲ್ಲಿ ತಿಂದ್ಕೊಳ್ಳಪ್ಪ ಅಂತ ಕೊಟ್ಟರು. ಅವ್ರಿಗೆಲ್ಲ ಕೊಟ್ಟರು. ಅವರು ಎಲ್ಲ ಮಾಡ್ಕೊಂಡು ಸಲೀಸಾಗಿ ಒಳ ನರಸೀಪುರದ ಹತ್ರ ಬೋರ್ನಹಳ್ಳಿ ಅಂತ ಐತೆ,
ಅಲ್ಲಿ ಕರ್ಕೊಂಡೋಗಿ ವೀರಭದ್ರಯ್ಯನವರು ಅಂತ ನಮ್ಮವ್ರ ಮನೆಗೆ ನಿಮ್ಮವ್ರದ್ದು ಕಂಡ್ರು ಹುಡುಗ ಅಂತ ಹೇಳಿ ಬಂತು. ನಮ್ಮ ಹಿಂದೆ ಕರ್ಕೊಂಬಂದ್ಬಿಟ್ಟಿದ್ದೀವಿ, ನಿಮ್ಮ ಮನೆಗೆ ಬಿಡ್ತೀವಿ ಅಂತ ಹೇಳಿ ಅವ್ರ ಮನೆಗೆ ಬಿಟ್ಟರು. ಅವ್ರ ಮನೆಯಲ್ಲಿ ದನ ಕಾಯೋದು, ಬೆಳಗ್ಗೆ ಎದ್ದು ಕಸ ಹಾಕೋದು, ಅಲ್ಲೆಲ್ಲೋ ಮನೆ ಕಾಣೋದು. ಅವ್ರು ಗೊಂದಿ ಮಲೆನಳ್ಳಿಗೆ ಕರ್ಕೊಂಡೋದ್ರು. ಅವ್ರು ಗೊಂದಿ ಮಲೆನಳ್ಳಿ ಅವರು ನರಸೀಪುರದ ಪಕ್ಕದಲ್ಲೇ. ಅವರು ಸಣ್ಣ ನಂಟರು ಕರ್ಕೊಂಡೋದ್ರು. ನಮ್ಮ ಮನೇಲಿ ಐತಪ್ಪ, ನಿಮಗೆ ಬೇಕಾದರೆ ಇಟ್ಕೊಳ್ಳಿ ಅಂದರು. ಅವರು ಹ್ಞೂ ಅಂತ ಇಟ್ಕೊಂಬಿಟ್ರು ಪುಟ್ಸಮ್ಮಣ್ಣ ಅಂತ. ಎಷ್ಟು ವಯಸ್ಸವಾಗ ನಿಮಗೆ? ಅವಾಗೇನು 10 ಆಗಿರಬೇಕು ಅಷ್ಟೇ. 10 ವರ್ಷ ಹುಡುಗ? ಹಾಂ. ಆಮೇಲೆ ಇನ್ನೇನು ಅವ್ರು ಚೆನ್ನಾಗಿ ಸಾಕಿರು. ಒಂದು 2 ವರ್ಷ ಇದ್ದೆ. ಮೈಸೂರು ದಸರಾ ಕೊಟ್ಟರು. ಬಟ್ಟೆ ಬರೀ ಎಲ್ಲ ಶಿಸ್ತಾಗಿ ಹೊಲಿಸಿರು. ಊಟಕ್ಕೆ ಹಾಕಿದರೆ ಅನ್ನ ಸಾರು ಹಾಕೋರು. ಅಲ್ಲಿ ರಾಗಿ ಬೆಳೆಯಿಲ್ಲ, ಬರೀ ಭತ್ತದ ಬೆಳೆನೇ. ಅನ್ನ ಹುಣ್ಣಿಮೆ. ಇನ್ನು ಉಳಿದ ಅನ್ನಕ್ಕೆ ಇದನ್ನು ಹಾಲು ಹಾಕೋರು. ಹಾಲು ಅನ್ನ ಊಟ ಮಾಡಿಸೋರು. ಒಳ್ಳೆ ನಮ್ಮ ಮನೇಲೂ ಹಂಗೆ ಉಂಡನಲ್ಲ, ನಾನು ತಿಂದನಲ್ಲ, ತಿಂದ್ಕೊಂಡಿದ್ದೆ. ಏನು ಕೆಲಸ ಮಾಡಬೇಕು, 2 ಕೊಡ ನೀರು ತರೋದು, ಅಡ್ಡೆ ನೆಲುವಿನ ಗಂಟೆ ಹಾಕಿಬಿಟ್ಟು ಅಡ್ಡೆ ಹಿಂದೆ ಮುಂದೆ ಕೊಡ ಇಟ್ಕೊಂಡು ಒತ್ಕೊಂಬರೋದು. ಅದು ಗೊತ್ತೈತಿಲ್ವೋ ನಿಮಗೆ? ಅದೇ ಈ ಕೋಲಲ್ಲಿ? ಹಾಂ, ಕೋಲಿ. ಅವು ನೆಲವು ಅದು ಹಿಂಗೆ ಕಲ್ಲಿ ಹಂಗಿರೋದು, ಅದು ಮಧ್ಯೆ ಸಿಂಬೆ ಇರೋದು, ಅದಕ್ಕೆ ಹಿಂಗೆ ಇರೋದು, ಅದರೊಳಗೆ ಕೊಡ ಬಿಂದಿಗೆ ಇಡೋದು, ಅದನ್ನು ಒತ್ಕೊಂಬರೋದು. ಅದು ನೆಲಕ್ಕೆ ಬಡಿದಂಗೆ ಗಂಟೆ ಹಾಕಿಬಿಟ್ಟು, ಸಣ್ಣನಲ್ವಾ, ಹಿಂದೊಂದು ಮುಂದೊಂದು ಇಟ್ಕೊಂಡು ನೀರು ತಂದು ಕೊಡೋದು ಮನೆಗೆ. ಅವಾಗ ನೀರು ತರ್ಬೇಕಾದ್ರೆ ಅರ್ಧ ಮೈಲಿ ಮೇಲೆ ನೀರು ತರಬೇಕು. ಊರಲ್ಲಿ ನೀರೇ ಇಲ್ಲ ಅವಾಗ. ಯಾವ ಹಳ್ಳಿಗಳಲ್ಲೂ ಎಲ್ಲೋ ಒಂದು ಹಳ್ಳಿಲಿ, ನಮ್ಮೂರಲ್ಲಂತೂ ಇಲ್ವಲ್ಲ. ನಮ್ಮೂರಲ್ಲಿ ಅರ್ಧ ಮೈಲಿ ಬರಬೇಕು. ಊರಿಂದ ಆಚೆಗೆ ನಮ್ಮ ಮನೆ ಇತ್ತಲ್ಲ, ಅಲ್ಲಿಗೆ ಬರಬೇಕಾಗಿತ್ತು ನೀರು ತರೋಕ್ಕೆ. ಹಂಗೆ ನೀರು ತರೋದು ಇದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ. ಮೈಸೂರಿಗೆ ಕರ್ಕೊಂಡು ಹೋದ್ರಲ್ಲ, ದಸರಾ ನೋಡಿದೆ, ಮಹಾರಾಜರದ್ದು ಜಂಬೂ ಸವಾರಿ. ಓ, ಹೆಂಗೆ ಹೋದ್ರಿ ಮೈಸೂರಿಗೆ? ಅವ್ರು ಎಲ್ಲರೂ ಹೋದ್ರಲ್ಲ ಮನೆಯಲ್ಲಿ. ನಡ್ಕೊಂಡು ಹೋದ್ರ, ಗಾಡೀಲಿ ಹೋದ್ರ? ರೈಲು ನರಸೀಪುರದಿಂದ ಮೈಸೂರಿಗೆ ರೈಲು. ಅಲ್ಲಿಂದ ಅಲ್ಲಿ ಒಂದು 3 ಮೈಲಿ ನಡ್ಕೊಂಡು ಹೋಗಿದ್ದು. ಅಲ್ಲಿ ನಡೆಯೋದೇ ಅವಾಗ. ನಡೆಯೋದು ಏನು ಬೇಜಾರಿಲ್ಲ ಅವಾಗ. ಎಲ್ಲ ಜನ ಮೈಸೂರಿಗೆ ನಡ್ಕೊಂಡು ಹೋಗಲಿಲ್ಲ, ಅಲ್ಲಿ ಹೋಗಿ ನಡೆದು ಇಲ್ಲಿಂದ ಊರಿಂದ ಮಲ್ಲೆನಹಳ್ಳಿಯಿಂದ ನರಸೀಪುರಕ್ಕೆ 3 ಮೈಲಿ ಅಲ್ಲಿ ನಡ್ಕೊಂಡು ಹೋದು. ಅಲ್ಲಿಂದ ರೈಲು ಹಚ್ಚಿ ಎಲ್ಲರನ್ನೂ ಕರ್ಕೊಂಡು ಹೋದರು. ಯಜಮಾನ್ರುಗಳಿದ್ರಲ್ಲ ದೊಡ್ಡವರು, ನಮಗೇನು ಅದ್ರ ಚಿಂತೆನೇ ಇಲ್ಲ. ಹತ್ತ ನಾನು ಟಿಕೆಟ್ ಕೇಳೋದು ಮಾಡೋದು ಎಲ್ಲ ಅವ್ರಿಗೇನೆ. ಏನಾಯಿತು ಏನೋ ಒಟ್ಟು ಮೈಸೂರಿಗೆ ಕರ್ಕೊಂಡೋದ್ರು. 2 ದಿನ 3 ದಿನ ಮೈಸೂರು ಸುತ್ತಿ ಹಾಕ್ತೇವೆ. ಎಲ್ಲ ಬಂದ ಮೇಲೆ ಮೈಸೂರಿಗೆ ಹೋಗ್ಬೇಕು ಅಂತ ಬಂತು ಮನಸ್ಸು. ಇಲ್ಲೇ ಇರಬೇಕು ಅಂತ, ಮೈಸೂರಿಗೆ ಹೋಗ್ಬೇಕು ಅಂತ. ಊರಿಗೆ ಬಂದ ಮೇಲೆ, ಊರಿಗೆ ಬರ್ತಕ್ಕಂಥ ಏನು ಅನ್ನಿಸ್ಲೇ ಇಲ್ಲ. ಊರಿಗೆ ಬಂದ ಮೇಲೆ ದಿನ ಕಳ್ದಂಗೆ ಆ ಮೈಸೂರೇ ತಿರುಗಾಡಿದೆಲ್ಲ, ಅರಮನೆ ಅವೆಲ್ಲ ನೋಡಿಬಿಟ್ವಲ್ಲ. ಏನು ಮೈಸೂರು ಅಂದಂಗೆ ಆಗ್ಬಿಡ್ತು. ಹಾಗೆ ಮಾಡಿದೆ. ಅವ್ರಿಗೂ ಅದು ನಮ್ಮ ಅಪ್ಪಂದಿಂದ ಒಂದು ಪತ್ರ ಬಂತು ಆ ಮಲ್ಲೆನಹಳ್ಳಿಗೆ. ಓ, ನಿಮ್ಮಪ್ಪ ಪತ್ತೆ ಹಚ್ಚಿದ್ರು ನೀವು ಎಲ್ಲಿದ್ದೀರಾ ಅಂತ? ಅಲ್ಲ, ಸಂಬಂಧ ಹಿಂಗೆ ಬರ್ತೀನಿ, ಚಂದ್ರಪಟ್ಟಣಕ್ಕೆ ಬರ್ತೀನಿ ಅಂತೇಳಿ ಪತ್ರ ಬರೆದಿದ್ರು. ಅದು ಪೋಸ್ಟ್ ಮ್ಯಾನ್ ತಂದು ಕೊಟ್ಟ. ಅವ್ರ ಮನೆಯವರು ದೊಡ್ಡದಾಗಿ ಒಡೆಯರ್ ಮತಿಗಟ್ಟದಿಂದ ಸಿದ್ದರಾಮಯ್ಯದವ್ರು ಮಾಡುವ ನಮಸ್ಕಾರಗಳು ಅಂತೇಳಿ ಓದಿರು ಕಾರ್ಡ. ಚಂದ್ರಪಟ್ಟಣಕ್ಕೇನೋ ಬರ್ತಾರಂತೆ, ಹಂಗೆ ಬಂದವರು 2 ದಿನ ಇಲ್ಲಿ ಬಂದು ಹೋಗ್ತಾರೆ ಅಂತ ಮನೇಲಿ ಅವರವರೇ ಎಲ್ಲರೂ ಮಾತಾಡ್ರು. ನಮ್ಮಪ್ಪ ಬಂದ, ಇನ್ನು ಕೆಟ್ಟೆ, ಅಲ್ಲಿಂದ ಬಂದಿದ್ದೀನಿ ಅಂತ ಹೇಳಿದ್ದೆ. ಅಲ್ಲಿಂದ ಯಾರಿಗೂ ಹೇಳಿದೆ. ಬೆಳಗಿನ ಜಾವಕ್ಕೆ ಎದ್ದಿದ್ದೆ, ನರಸೀಪುರಕ್ಕೆ ಹೋದು ಅರಸೀಕೆರೆಯಿಂದ ಬರೋ ಟ್ರೈನ್ ಹತ್ಕೊಂಡಿದ್ದು ಮೈಸೂರಿಗೆ ಹೋಗಿದ್ದು. ಟಿಕೆಟು ಇಲ್ಲ, ಗಿಕ್ಕಿಟ್ಟು ಇಲ್ಲ. ಹೋಗ್ಬಿಟ್ಟೆ. ಅಲ್ಲಿ ಯಾರು ಕೇಳಲಿಲ್ಲ ಸ್ಟೇಷನ್. ಅಲ್ಲಿ ಹಂಗೆ ಸುತ್ತಾಕೊಂಡು ಸುಮ್ಮನೆ ಹೋದೆ. ಹುಡುಗ ದೊಡ್ಡರಾದರೆ ಬ್ಯಾಗು ಗೀಗೋ ಚೀಲವೋ ಗಂಟು ಮೂಟೆ ಇದ್ದರೂ ಯಾವುದೋ ಹುಡುಗ ಸ್ಟೇಷನ್ ಒಳಗೆ ಬಂದರೆ ಹೋಗುತ್ತೆ. ಆಮೇಲೆ ಅಲ್ಲಿ ಇಲ್ಲಿ ತಿರುಗಾಡಿ ಹೋಟ್ಲುಗಳಲ್ಲಿ. ಮೈಸೂರಿಗೆ ಬಂದೇನಾಯಿತು? ಏನಾಯಿತು ಅಂದರೆ ಕೆಲಸ ಮಾಡಬೇಕು. ಎಲ್ಲಿ ಕೇಳಿ ಏನು ಕೆಲಸ ಮಾಡ್ತೀವಿ ಅನ್ನೋರು ಏನೂ ಗೊತ್ತಿಲ್ಲ. ಊರ ದನ ಕಾಯ್ತಿದ್ದು, ಕಸ ಆಗ್ತಿದ್ದು, ಏನೂ ಗೊತ್ತಿಲ್ಲ. ಏನು ಕೆಲಸ ಕೊಡ್ತೀರೋ ಮಾಡ್ತೀನಿ, ಹೇಳಿದ್ದು ತೋರಿಸಿದ್ದು ಮಾಡ್ತೀನಿ ಅಂದ್ಕೊಂಡೆ. ಆಗ ಹೋಟ್ಲ ಕೆಲಸಕ್ಕೆ ಹಚ್ಚಿದ್ರು. ಟೇಬಲ್ ಒರೆಸ್ಬೇಕು. ಆ ಟೇಬಲ್ ಗ್ಲಾಸ್ ಇಟ್ಕಾಕಿಲ್ಲ, ಕೆಳಗೆ ಪಟ್ಟಿಲಿ ಕಾಲಿಟ್ಟು ಹಿಂಗೆ ಟೇಬಲ್ ಹಿಡ್ಕೊಂಡು ಹಿಂಗೆ ತಕ್ಕೊಬೇಕು. ಚಿಕ್ಕನು ಕುಳ್ಳ ಮಗ. ನಾನೇನು ಅಷ್ಟು ದೊಡ್ಡ ಆಳಲ್ಲ. ಈಗೊಂದು ಸುಮಾರು ಒಂದು 3 ಇಂಚು 4 ಇಂಚು ಕಮ್ಮಿ ಆಗಿದ್ದೀನಿ ಅಷ್ಟೇ, ವಯಸ್ಸಾದಂಗೆ. ಇಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಆ ಹೋಟ್ಲು ಈ ಹೋಟ್ಲು, ಅದಕ್ಕೆ ಹೇಳಿದ್ದು ಕಣ್ಣು ನೋಟ ಏನಾಗುತ್ತೆ ಅಂದರೆ ಕೆಡಿಸುತ್ತೆ ಅಂತ. ಆಕರ್ಷಣೆ. ಮನಸ್ಸು ಲಗಾಮದ ಕುದುರೆ. ಮನಸ್ಸು ಬುದ್ಧಿಯಿಂದ ಮನಸ್ಸು ಕಂಟ್ರೋಲ್ ಮಾಡ್ಕೊಂಡ್ರೆ ಮಾಡ್ಕೊಬೋದು. ಮನಸ್ಸಿನ ಕೈ ಬುದ್ಧಿ ಕೊಟ್ಬಿಟ್ಟು ಮುಗಿದೋದು ನಮ್ಮ ಕತೆ.
ಅದೇನೋ ದೈವಾಧೀನ ಕಣ್ರಿ. ನಾನು ಇದು ಬದುಕಿದ್ದೇ ಒಂದು ದೊಡ್ಡ ದೈವಾಧೀನ. ಹೀಗಾಗಿ ಅಲ್ಲಿ ಇಲ್ಲಿ ಸುತ್ತಿ ಹಾಕ್ಕೊಂಡು ನಾಟಕಕ್ಕೆ ಅದು ಗೀಳು ಹೋಗಲೇ ಇಲ್ಲ. ಎಲ್ಲಿದ್ರೂ ಬರೀ ನಾಟಕದ ಗೀಳೆಯ. ಎಷ್ಟೊತ್ತಿಗೆ ಎಲ್ಲಿ ನಾಟಕ ಮಾಡೋಕ್ಕಾಗುತ್ತೆ? ಹೋಟ್ಲಲ್ಲಿ ಕೆಲಸ ಮಾಡಿರು ಅಲ್ಲೇ, ಇವ್ರ ಮನೆಗಳಲ್ಲಿದ್ದಗಳು ಅಲ್ಲೇ, ಎಲ್ಲೂ ನಾಟಕ ಸುದ್ದಿನೇ ಇಲ್ಲ. ಏನು ಮಾಡೋದು? ನಾಟಕಕ್ಕೂ ಇದು ಏನು ಸುದ್ದಿನೇ ಇಲ್ವಲ್ಲ ಇಲ್ಲೆಲ್ಲೂ. ಬರೀ ಇದೇ ಎತ್ಕೊಂಡ್ಬಿಡ್ತು. ಯಾರೋ ಅಷ್ಟೊತ್ತಿಗೆ ನಿಮ್ಮ ಮಗ ಮೈಸೂರಿನಲ್ಲಿದ್ದಾನೆ ಅಂತ ನಮ್ಮ ಅಪ್ಪಗೆ ಹೇಳಿರು. ನಮ್ಮ ಅಪ್ಪ ಸ್ಕೂಲ್ ಮೇಸ್ಟ್ರು ಒಬ್ಬರು ರಾಮಣ್ಣ ಅಂತ ಗೌಡ್ಗಳು, ಅವ್ರನ್ನ ಹಿಂಗಿಂಗ್ರಿ ಅಂತ ಹೇಳಿ ಕಳಿಸ್ಬಿಟ್ರು. ಅವರು ಭಾಳ ವಾಚಾಳಿ. ಅವರು ಹುಡುಕ್ಕೊಂಡು ಬಂದರು. ಹೋಟ್ಲಲ್ಲಿ ಎಲ್ಲ ನೋಡಿರು, ಕುಂತ್ಕೊಂಡು ಹೇಳಿದ್ರಲ್ಲ ಇವರು ಚೇರೆನ, ಅದ್ರ ಮೇಲೆ ಎಲ್ಲ ಗುರುತಿಡಿದು ಆಮೇಲೆ ಇದೇ ಹುಡುಗ ಅಂತ ಮಾಲಕರಿಗೆ ಮ್ಯಾನೇಜರಿಗೆ ಹೇಳಿ ಕೊನೆಗೆ ಅಲ್ಲಿಂದ ತಗೊಂಡು ಊರಿಗೆ ಬಂದರು. ಊರ್ಗೋಗ್ಬಿಟ್ರಿ? ಊರಿಗೆ ತಗೊಂಬಂದ್ಬಿಟ್ರು ಅವರು. ಅಯ್ಯೋ, ಹಾಂ. ಮೇಷ್ಟ್ರು ತಗೊಂಬಂದ್ಬಿಡ್ತೀನಿ ಅಂತೆಲ್ಲ ಬಂದಿದ್ರು. ಅವರು ಮೊದಲೇ ಹರಿಕತೆ ಮಾಡೋರು ಮೇಷ್ಟ್ರು ಅವರು, ರಾಮಣ್ಣ ಅಂತ. ಅವರು ತಗೊಂಬಂದು ಒಪ್ಸಿರು. ನಮ್ಮ ಅಪ್ಪ ಸುಮ್ಮನೆ ಇದ್ದ ಒಂದು ವಾರ, ಏನೂ ಮಾಡಲ್ಲ. ಏನೋ ತಪ್ಪು ಮಾಡಿವೆ ಅಂದರೆ ಅಸಾಧ್ಯವಾದ ತಪ್ಪು ಮಾಡಿವೆ ಕಣ್ರಿ. ತಪ್ಪು ಮಾಡ್ತಿರಲ್ಲ ಅಂತೆಲ್ಲ ಹಾಕ್ಬಿಡ್ಬೇಕು, ಅಷ್ಟು ತಪ್ಪು ಮಾಡಿವೆ ಸಣ್ಣದ್ರಲ್ಲಿ. ಆವಾಗ ಮಾಡಿದ್ರೆ ನಮ್ಮಪ್ಪ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಟು, ನೀನು ಎಲ್ಲೇ ಇದ್ರೂ ನಾನು ಕುಂತು ಹಿಡ್ತರಿಸ್ತೀನಿ ಅಂತೇಳಿ ಇದು ಮಾಡಿರು. ತಲೆ ಹೊಡೆದು ರಕ್ತ ಬಟ್ಟೆ ಮೇಲೆ ಹೊಡೆದ್ಬಿಡ್ತು. ಅದನ್ನೇ ತೊಳ್ಕೊಂಡು ಅವನ್ನೇ ತೊಟ್ಕೊಂಡು ಹಾಗೆ ಕತೆ ಆಗ್ತೇವೆ. 3ನೇ ದಿನಕ್ಕೆ ಒದೆ ಬಿದ್ದು 3ನೇ ದಿನಕ್ಕೆ ನಾವು ಅಷ್ಟೊತ್ತಿಗೆ ಬಂದೆ ನಿಟ್ಟೂರಿಗೆ. ರೈಲ್ ಹತ್ತಿದೆ, ಅದೇ ರೈಲು ಪ್ರಯಾಣ ಹುಬ್ಳಿ ಕಡೆಗೆ. ಮತ್ತೆ ಮನೆ ಬಿಟ್ರಿ? ಮೈಸೂರು ಮಹಾರಾಜರದ್ದು ಟ್ರೈನ್ ಸಿಕ್ತು. ಮಹಾರಾಜರದ್ದು ಒಂದು ಟ್ರೈನ್ ಇತ್ತು. ಮೈಸೂರು ಮಹಾರಾಜರು ಬ್ರಿಟಿಷ್ನರ ಕಾಲದಲ್ಲಿ ಅವ್ರದ್ದೇ ಒಂದು ಟ್ರೈನು ಲೋಕಲ್ಲು, ಸಟ್ಲ್ ಗಾಡಿ ಅವ್ರದ್ದು. ಎಕ್ಸ್ಪ್ರೆಸ್ ಎಲ್ಲ ಅವರವು, ಸೆಂಟ್ರಲ್ ಗೌರ್ಮೆಂಟ್ನವ್ರವು. ಇವು ಮಹಾರಾಜರದ್ದು ಸಟ್ಲ್ ಟ್ರೈನು. ಇದ್ರ ಉತ್ಪತ್ತಿ, ಇದ್ರ ವೆಚ್ಚ ಖರ್ಚೆಲ್ಲ ತೆಗಿಯೋರು ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಲೆಕ್ಕದಲ್ಲಿ. ಹರಿಹರದಿಂದ ಇತ್ಲಾಗೆ ಅದು. ಹರಿಹರ ಬಿಟ್ಟು ಆಚೆ ಹೋಗ್ತಿರಲಿಲ್ಲ. ಮೈಸೂರು ರಾಜ್ಯ ಇದ್ದಿದ್ದೇ ಅಲ್ಲಿಗೆ, ದಾವಣಗೆರೆಯಿಂದ ಈಚೆಗೆ. ಆಗ ಮಾಡಿದೆ. ಅಲ್ಲಿ ಹರಿಹರದಲ್ಲಿ ಹೋದಾಗ ಯಾರೋ ಮಾತಾಡಿದ್ರು, ಇದು ಹುಬ್ಳಿಗೆ ಹೋಗಲ್ಲ, ಇದು ಇಲ್ಲಿಂದ ವಾಪಸ್ ಹೋಗುತ್ತೆ, ಇದು ಮಹಾರಾಜರ ರೈಲು ಅಂತ. ನನಗೆ ಅವತ್ತೇ ಗೊತ್ತಾದ್ದು ಇದು ಮಹಾರಾಜರ ರೈಲು ಅಂತ. ಇದು ಮಹಾರಾಜರದ್ದು ಇಲ್ಲಿಗೆ ಇದು ಕಡೆ, ಅಲ್ಲಿ ಹೋಗೋದು ಅವ್ರದ್ದು ಇಂಗ್ಲೀಷ್ನವ್ರದ್ದು, ಬಾಂಬೆಗೆ ಹೋಗೋದು ಅಂತ. ಆಗ ಮಾಡಿದೆ, ಇಳಿದ್ಬಿಟ್ಟು ಹತ್ತು ಆ ಕಡೆ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೋ ಒಂದು ಬೋಜಿಗೆ ಹತ್ತು ಸೀಟಿನ ತಳಗೆ ಮಲಿಕೊಂಡೆ. ಅವನು ಅಲ್ಲೆಲ್ಲೋ ಸಿಕ್ಕಿದೆ, ಅವನು ಚೆಕಿಂಗ್ನವನು ಹಿಡ್ದ ಕೆಳಗೆ ಇಳಿಸ್ತಾ ಹುಬ್ಳಿಯಿಂದ ಇನ್ನು ಈಚೆಗೆ. ಹಂಗೊಂದು 2 ಕಡೆ ಎಲ್ಲ ಆಯಿತು. ಅಲ್ಲೆಲ್ಲ ಬಾಗುಗಳು ಕೆಲಸ ಮಾಡೋರ ಹತ್ರ ಅಲ್ಲೆಲ್ಲ ಹೋಗಿ ನಿಂತ್ಕೊಳೋದು, ಏನಾರು ಕೊಡ್ರಿ ತಿನ್ನೋಕ್ಕೆ ಅಂತ. ಅವರು ರೊಟ್ಟಿ ಪಲ್ಯ ಹಾಕಿ ಕೊಡೋರು. ತಿನ್ಕೊಂಡು ಹಂಗಾಡಿ ಈ ಸ್ವಾತಂತ್ರ್ಯ ಚಳವಳಿಲಿ ಸಿಕ್ತು. ಅವ್ರ ಜೊತೆ ತಿರುಗಾಡಿದ್ರು ಊಟ ಸಿಗುತ್ತೆ ಅಂತ ಗೊತ್ತಾಗ್ಬಿಡ್ತು. ಅಲ್ಲಲ್ಲೇ ಊಟ ಕೊಡೋರು ಜನಗಳು. ಆಗಿನ್ನು ಸ್ವತಂತ್ರ ಚಳವಳಿ ಟೈಮ್ ಅದು. ದೊಡ್ಡ ಚಳವಳಿ. ನಮ್ಮ ಮೈಸೂರು ಸೀಮೆಯಲ್ಲಿ ಮಹಾರಾಜರು ಆಡಳಿತವನ್ನೇ ಯಾವುದೇ ಕಾರಣಕ್ಕೂ ಯಾರು ಬ್ರಾಂದಂಗೆ ಇಟ್ಕೊಂಡಿದ್ರು. ಯಾರಾದರೂ ಚಳವಳಿ ಮಾಡಿದರೆ ಜನ ಬೈಯರು ಅವ್ರನ್ನ. ಆ ಮಟ್ಟಕ್ಕಿತ್ತು. ಚಳವಳಿನೇ ಗೊತ್ತಿಲ್ಲ, ಸ್ವತಂತ್ರ ಚಳವಳಿನೇ ಗೊತ್ತಿಲ್ಲ ಮೈಸೂರು ಕಡೆ. ನಾನು ಹುಬ್ಳಿ ಕಡೆಗೆ ಹೋದ್ಮೇಲೆ ಸ್ವತಂತ್ರ ಚಳವಳಿದು. ಸುಮ್ಮನೆ ಈಗ ಎಲ್ಲ ಬರ್ಕೊಂಡವ್ರು ಇವರು. ಸುಮ್ಮನೆ ಮೈಸೂರು ಸೀಮೆಯಲ್ಲಿ ನಾವು ಚಳವಳಿಗಾರರು, ನಾವು ಅವರು ಇವರು ಅಂತ ಹೇಳಿ ಎಲ್ಲ ಸುಳ್ಳು ಇವರು. ಚಳವಳಿ ಏನಿದ್ರು ತುಂಗಭದ್ರದಿಂದ ಆ ಕಡೆಗೆ ಬ್ರಿಟಿಷ್ನರ ಆಡಳಿತ ಇದ್ದ ಕಡೆಯಲ್ಲೇ ಚಳವಳಿ. ಹೈದ್ರಾಬಾದ್ ನಾವು ಬಂದು ಸ್ವತಂತ್ರ ಬಂದು ವರ್ಷವರೆ ಆದರೂ ಬಿಡಲ್ಲ ನಾವು. ಆದರೂ ಮಹಾರಾಜರು ಬಿಟ್ಕೊಟ್ಬಿಟ್ರು ರಾಜ್ಯನ. ಏನೋ ಹೇಳಿರೋವಾಗ ಒಪ್ಕೊಂಡ್ರು. ಇಂದಿರಾ ಗಾಂಧಿ ಎಲ್ಲ ಅನ್ಯಾಯ ಮಾಡಿದ್ಲು, ಹೋಯ್ತದು. ಇಲ್ಲದ್ರೆ ಮೈಸೂರು ಮಹಾರಾಜರು ಅಷ್ಟು ಬೇಗ ಸಾಯ ಅಂಥದ್ದು ಏನಿತ್ತು ಅವರಿಗೆ. ಅದಕ್ಕೆ ಏನೇನೋ ಕತೆ ಕಟ್ಟಿರಿ ಇವರೆಲ್ಲನ. ಈಗ ಯಾರ ಸತ್ರು ಒಂದು ಏನಾರ ಕತೆ ಕಟ್ಟಿ ಸಾಯಿಸಿಬಿಡ್ತಾರೆ. ಸತ್ತದಕ್ಕೊಂದು ಕತೆ ಕಟ್ತಾರೆ. ಸತ್ಯವಾಗಿ ಅಂತೂ ಯಾರೂ ಇದಿಲ್ಲ. ಇಲ್ಲಿ ನಮ್ಮ ಮೈಸೂರು ಸೀಮೆಯಲ್ಲಿ ಒಂದು ಮಾಡೋವಷ್ಟು ಅನ್ಯಾಯನ ಬೇರೆ ಎಲ್ಲೂ ಆಗಿಲ್ಲ. ಮಹಾರಾಜರು ಸುಮ್ಮನೆ ಅವ್ರ ಹೆಸರು ಹೇಳೋಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ. ಮೈಸೂರು ಮಹಾರಾಜರದ್ದು ಅವರು ಜಂಬೂಸವಾರಿ ಹೋಗುವಾಗ ಯಾರಾದರೂ ಹಿಂಗೆ ತಟ್ಟೆಗೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಕೋಲು ಹಿಡಿದು ಹಿಂಗೆ ಎತ್ತವರು ಅಂಬರಿತಕ್ಕನವ. ಅವರು ಹಿಂಗೆ ಅಂದ್ಬಿಟ್ಟು ಕೈ ಹಿಂಗೆ ಅಂದ್ಬಿಟ್ಟು ಹಿಂಗೆ ತಕ್ಕೊಂಡವ್ರ ಹೊರತು ಅದ್ರನ್ನ ಹಿಂಗೆ ತಕ್ಕಂತಿರಲಿಲ್ಲ. ಅದರಿಂದ ಇವ್ರು ತಗೊಂಡು ತಿರ್ಗಾ ಕಣ್ಣು ಹೊತ್ಕೊಂಡು ತೊಗೊಂಡೋಗೋರು. ನಮ್ಮ ಮೈಸೂರು ಸೀಮೆ ಇಡೀ ಇಂಡಿಯಾದಲ್ಲೇ ಬ್ರಿಟಿಷ್ನರ ಆಡಳಿತದಲ್ಲಿ ಸಮೃದ್ಧಿಯಾಗಿದ್ದದ್ದು ಅಂದರೆ ಮೈಸೂರು ಸೀಮೆ. ಅದನ್ನು ಅಳಗ್ಸೋಕ್ಕೆ ಇವ್ರು ಯಾರ ಕೈಲೂ ರಾಜಕೀಯದವ್ರ ಕೈಲಾಗಲ್ಲ. ಯಾಕೆಂದರೆ ಇವರೆಲ್ಲ ಬಕಬಕ್ಷಗಳು. ಇವರು ಏನೆಲ್ಲ ತಿಂದರೂ ಸಾಲೋದಿಲ್ಲ. ಆಕಾಶನೇ ಕೊಟ್ಟರು ಸಾಲೋದಿಲ್ಲ, ಭೂಮಂಡಲನೇ ಕೊಟ್ಟರು ಸಾಲೋದಿಲ್ಲ. ಅಷ್ಟು ಆಸೆಬುರುಕರಾಗ್ಬಿಟ್ಟಿದ್ದಾರೆ ಎಲ್ಲರೂ ಒಂದಿನ ಸಾಯ್ತೀವಿ. ಆ ಥರ ಹುಬ್ಳಿ ಕಡೆ ಹೋಗ್ಬಿಟ್ರಿ? ಹುಬ್ಳಿಗೆ ಹೋದೆ. ಅದು ಚಳವಳಿ ಮಾಡ್ಕೊಂಡು ಅಲ್ಲಿ ಆ ಊರು ಈ ಊರು ತಿರುಗಾಡ್ಕೊಂಡು ಓದು. ಹಂಗೇನೆ ಹುಬ್ಳಿದ ಒಳಗೂ ಚಳವಳಿ ಮಾಡ್ತಾರೆ ಅಂದರು. ಅಲ್ಲೂ ಓದು.
ಚಳುವಳಿ ಮಾಡೋರು ಹೇಗೆ ಸಿಕ್ಕರು ನಿಮಗೆ? ಇದು ಯಾರೋ ಒಬ್ಬರು ಅವರು ಭಾರತ್ ಮಾತಾಕ್ಕೆ ಜೈ ಅಂದಾಗ ನಾನು ಜೈ ಅಂತ ಹೋದಾಗ ಬಾರೋ 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 ತಗೊಳ್ಳೋ ಹಿಡ್ಕೊಳ್ಳೋ ಬಾವುಟನ ಏನೋ ಕೇಳ್ತಿರಲಿಲ್ಲ ಯಾರನ್ನ. ಕೈಗೆ ಒಂದು ಬಾವುಟ ಕೊಡೋರು. ಪೊಲೀಸ್ನವರು ಒಬ್ಬರು ಇಬ್ಬರು 2-3 ಜನ ಇದ್ರು ಏನೋ ಮಾಡ್ತಾರೆ, ಸುಮ್ಮನೆ ಹೋಗೋರು, ಸೇಫ್ಟಿಯಾಗಿ ಸುಮ್ಮನೆ ಹೋಗೋರು. ಯಾರಾದ್ರೂ ಅವ್ರ ಕಡೆ ಲೀಡ್ರುಗಳು ಬರ್ತಾರೆ ಅಂತ ಗೊತ್ತಾದಾಗ ಆಗ ಲಾಠಿ ಚಾರ್ಜ್ ಮಾಡಿಬಿಡೋರು. ಆಗ ದಿಕ್ಕಾಪಾಲಿಗೆ ಒಬ್ಬೊಬ್ರು ಹೋಗೋರು. ಆಮೇಲೆ ನಿಮ್ಗೆ ಹಂಗೆ ಆಗಿತ್ತಾ? ನನಗೆ ನಾಟಕ ಕಂಪ್ನಿ ಸೇರಿದ ಮೇಲೆ ಆಯಿತು. ನಾಟಕ ಕಂಪ್ನಿ ಸೇರಿದ ಮೇಲೆ ಹೋಟ್ಲಲ್ಲಿದ್ದಾಗ ಆಗಲಿಲ್ಲ. ಅವಾಗೆಲ್ಲ ಹೆಂಗೋ ಹೋಗಿವೋ ಹೆಂಗೋ ಬರೀವೋ. ಆಮೇಲೆಲ್ಲ ಒಂದು ಹೋಟ್ಲ್ ಸೇರ್ಕೊಂಡೆ. ಇದು ಬೇಕಲ್ಲಪ್ಪ ಒಟ್ಟಿಗೆ ಚಳವಳಿ. ಅಲ್ಲೇ ಈ ಊರಲ್ಲಿ ಒಂದಾದರೆ ಇನ್ಯಾವುದೋ ಊರಲ್ಲಿ ಅಲ್ಲೆಲ್ಲ 2 ದಿನಕ್ಕೋ 3 ದಿನಕ್ಕೋ ಅದೊಂದು ಚಳವಳಿ ಆಗೋದು. ಸುಮ್ಮನೆ ಚಳವಳಿ, ಸುಮ್ಮನೆ ಇಲ್ಲಿಂದ ಅಲ್ಲಿ ಹೋಗೋದು ಮುಗಿಸೋದು. ಈಗಲೂ ಮಾಡಲ್ವ? ಇಲ್ಲಿಂದ ಚಳವಳಿ ಮೆರವಣಿಗೆ ಹೋಗ್ತಾರೆ ಅನ್ನೋದು ಅದು DC ಆಫೀಸ್ನಲ್ಲಿ ಮನವಿ ಪತ್ರ ಸಲ್ಲಿಸಿರು ಬಂದರು ಅಂತ ಅಷ್ಟೇ ಆಗಲೂ ಮಾಡ್ತಿದ್ದು. ಹಿಂಗೆ ಮಾಡಿ ಜೀವನ ಹಿಂಗೆ ಮಾಡಿದೋ. ಚಳುವಳಿಯ ಕೆಲವು ಅನುಭವ ಘಟನೆಗಳು ಹೇಳಿ. ಘಟನೆಗಳಂಥವೇನೂ ಆಗಲಿಲ್ಲ ರೀ. ಕಂಪ್ನಿ ಸೇರಿದ ಮೇಲೆ ಚಳವಳಿ ನಡೀತಾ ಇತ್ತು. ನಾನು ಹೋಗಿದ್ದೆ, ಚಳವಳಿಗೆ ಹೋಗಿ ಭಾರತ್ ಮಾತಾಕ್ಕೆ ಜೈವಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಅಂತ. ನಾನು ಆ ಅನುಭವದಲ್ಲೇ ಸುಭಾಷ್ ಚಂದ್ರ ನಾಟಕ ಮಾಡಿದ್ದು. ಆ ಅನುಭವದಲ್ಲಿ ನಾಟಕ ಮಾಡೋಕ್ಕಾಗ್ತಿರಲಿಲ್ಲ ನನಗೆ. ಆ ಚಳವಳಿ ಅನುಭವ ತಗೊಂಡೇ ನಾನು ಅದನ್ನು ಡೈರೆಕ್ಷನ್ ಮಾಡಿ ನಾಟಕ ಮಾಡಿದ್ದು. ಆವಾಗ ಸುಭಾಷ್ ಚಂದ್ರನ ಅಭಿಮನ್ಯು ರಾಮಾಯಣದಲ್ಲಿ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಬರ್ತಾನಲ್ಲ, ಅಭಿಮನ್ಯು ಹೋಲಿಸಿದ್ರು. ಆಮೇಲೆ ಇತ್ತೀಚೆಗೆ ಓದಿದಾಗಲೂ ಅದೇ ಐತೆ. ಮೊನ್ನೆ ಒಂದು ಪುಸ್ತಕ ತರಿಸಿ ಓದಿದೆ, ಅವನೇ ಬರೆದದ್ದು. ಅವಾಗ ಅದರಲ್ಲೂ ಐತೆ ಅದು ಅಭಿಮನ್ಯುನ ಹೆಸರು. ನಾನು ಜನ ಅಂತದ್ದು ಹಂಗೆ ಇದು ಈಗ ರೈಟಿಂಗ್ನಲ್ಲೇ ಸಿಕ್ಕಿದೆ ಅಂತ. ಆಮೇಲೆ ಚಳುವಳಿಗೆ ಹುಬ್ಳಿಗೆ ಹೋದ್ಮೇಲೆ ಏನೇನಾಯಿತು? ಹುಬ್ಳಿಗೆ ಹೋದ್ಮೇಲೆ ನಾಟಕ ಹೋಟ್ಲಲ್ಲಿದ್ದೆ. ಹೋಟ್ಲಿಂದ ನಾಟಕ ಚಳುವಳಿಯಲ್ಲಿ ಏನೂ ಆಗಲಿಲ್ಲ. ಹೋಟ್ಲಿಗೆ ಸೇರ್ಕೊಂಡದ್ದು ಈ ನಾಟಕ ಕಂಪ್ನಿ ಬಂತು. ಈ ನಾಟಕ ಕಂಪ್ನಿ ಯಾವ ನಾಟಕದ ಕಂಪ್ನಿ? ಚಿತ್ರಿಗಿ, ಕುಮಾರ ವಿಜಯ ನಾಟ್ಯ ಸಂಘ ಚಿತ್ರಿಗಿ. ಹೇಳಿ, ನಾಟಕದ ಕಂಪ್ನಿ ಹೇಗೆ ಸಿಗ್ತದೆ ದಯವಿಟ್ಟು ಹೇಳಿ, ವಿವರವಾಗಿ ಹೇಳಿ. ಅವು ಕಂಪ್ನಿಗಳಲ್ಲಿ ಹೆಣ್ಮಕ್ಳಿರಲಿಲ್ಲ, ಎಲ್ಲ ಗಂಡು ಮಕ್ಕಳೇ. ಅವರು ಗದಗಿನ ಪಂಚಾಕ್ಷರಿ ಗವಾಯಿಗಳು ಶಿಷ್ಯರು ನಮ್ಮ ಮಾಲೀಕರು. ಯಾರು? ಚಿತ್ರಿಗಿ ಗಂಗಾಧರ ಶಾಸ್ತ್ರಿಗಳು. ನೀವು ಪಂಚಾಕ್ಷರ ಗವಾಯಿಗಳು ಹೆಸರು ಕೇಳಿರಬೇಕು, ನೋಡಿರೋಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂದರೆ ನಾನೇ ನೋಡಲಿಲ್ಲ ಆ ಕಾಲಕ್ಕೆ. ಅಷ್ಟೊತ್ತಿಗೆ ಹೋಗಿದ್ರು ಅವರು 38-40 ಜನ. ಅವ್ರ ಹತ್ರನ ಇವರು ತಮ್ಮನ್ನು ಬಿಟ್ಟಿದ್ರು ಸಂಗೀತ ಕಲಿಯೋಕ್ಕೆ. ಇವರು ಹರಿಕತೆ ಕಲ್ತಿದ್ರಲ್ಲ. ಇವರು ಯಾದಗಿರಿ ಒಳಗೆ ಸಂಸ್ಕೃತ ಪಾಠಶಾಲೆ ಒಳಗೆ ಯಾದಗಿರಿ ಒಳಗೆ ಅವರು ಮಾವಂತ ಸಿ ಪೂಜೆ ಮರಿಯಾಗಿದ್ದವರು. ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಯಾದಗಿರಿ ಒಳಗೆ ಸದಾಶಿವ ಶಾಸ್ತ್ರಿಗಳ ಹತ್ರನ ವೇದ ಸಂಸ್ಕೃತಗಳನ್ನು ಕಲಿತು ಕೀರ್ತನೆಗಾರರಾಗಿ ಬಂದರು. ಇವ್ರಿಗೆ ಸಂಗೀತ ಇರಲಿಲ್ಲ. ನೀವು ಆಗಲೇ ಹಾಡು ಹೇಳಿದ್ರಲ್ಲ ಹಾಗೆ ಸಂಗೀತ ಇಲ್ಲ. ಹುಡುಗ ಚೆನ್ನಾಗಿ ಮಾತಾಡ್ತಾನೆ ಹರಿಕತೆ ಒಳಗೆ, ಸಂಗೀತನೇ ಹಾಡೋಕ್ಕೆ ಬರಲ್ವಲ್ಲ ಇವನಿಗೆ ಅಂತ ಮಾತಾಡೋರು. ಅದಕ್ಕೆ ಮಾಡಿದ್ರು ಕಲಿಯೋಕ್ಕೆ ಅಂತ ಅಲ್ಲಿಗೆ ಹೋದರು. ಆವಾಗ ಈ ಬಸವರಾಜ ರಾಜಗುರು ಕೇಳಿದ್ದಿರಲ್ಲ, ಅವರು ಇವ್ರ ತಮ್ಮ ಒಂದು ವಾರಿಗೆ. ಬಸವರಾಜ್ಗೆ ಬಾಂಬೆಯಿಂದ ಆಫರ್ಗಳು ಜಾಸ್ತಿ ಆಗ್ಬಿಡ್ತು. ಹೋಗೋಕ್ಕೆ ದುಡ್ಡಿಲ್ಲ. ಒಂದು ದುಡ್ಡು ಯಾರೋ ಕೊಡ್ತಾರೆ. ಗುರುಗಳ ಅಪ್ಪಣೆ ಇಲ್ಲದೆ ಹೋಗಂಗಿಲ್ವಲ್ಲ. ಗುರುಗಳನ್ನ ಕೇಳಿದರೆ ಎಲ್ಲಿ ಹೋಗ್ತೀಯೋ ಕಂಪ್ನಿ ಬಿಟ್ಟು, ನಮ್ಮದು ಕಂಪ್ನಿ ಬಿಟ್ಟು ಎಲ್ಲಿ ಹೋಗ್ತೀಯೋ ನೀನು ಅಂತ ಹಿಂಗೆ ಇದು ಮಾಡ್ತಿದ್ರು. ಮನೆಗೆ 301 ರೂಪಾಯಿ ಕೊಟ್ಟು ಹೋಗ್ಬಿಡಪ್ಪ ಗುರು ಕಾಣಿಕೆನ ಅಂದರು. 10 ರೂಪಾಯಿ ಒಟ್ಟಿಗೆ ನೋಡಿರಲಿಲ್ಲ ಅವನು ಬಸವರಾಜ ರಾಜಗುರು. ಇನ್ನೊಂದು 301 ರೂಪಾಯಿ ಕೊಡೋದು ಯಾವ? 301 ಗುರು ಕಾಣಿಕೆ ಎಲ್ಲಿ ಕೊಡಬೇಕು? ಇದು ಶಾಸ್ತ್ರಗಳ ಕಿವಿ ಬಿತ್ತು. ಇವರು ಕೀರ್ತನೆ ಹೇಳೋಕೆ ಹೋಗ್ತಿದ್ರಲ್ಲ, ಅಲ್ಲಿ ಪುರಾಣ ಪ್ರವಚನ ಮಾಡ್ತಿದ್ರಲ್ಲ, ಮಂಗಳಾರತಿ ತಟ್ಟೆ ದುಡ್ಡು ಕೂಡಿಸಿ ಕೊಟ್ಟರು. 2 ದಿನದ ಕೂಡಿಸಿ ಕೊಟ್ಟರು. ಅವಾಗೆಲ್ಲ ಮಂಗಳಾರತಿ ತಟ್ಟೆ ದುಡ್ಡು ಹಾಕೋರು ಕೇಳಿದವರು. ಅಲ್ಲಿ ಕೂಡ ಕಾಣಿಕೆ ಬೇರೆ ಪಟ್ಟಿ, ಅದು ಯಜಮಾನ್ರುಗಳು ಸೇರಿ ಪಟ್ಟಿ ಇಷ್ಟು ಅಂತ ಮಾಡಿರ್ತಾರೆ, ಅದು ಅವ್ರು ಕೊಡೋರು. ಈ ತಟ್ಟೆ ಹಿಡ್ಕೊಂಬಂದಾಗ ಎಲ್ಲರೂ ಸಿಕ್ಕಿದಂಗೆ 4 ಆಣೆ 2 ಆಣೆ 1 ಆಣೆ ಆಣೆ ಕಾಲ ಅಲ್ಲ ಆದರು. ಅದನ್ನ ಇವರೇ ಮಾಡಿದರು, ಕೊಟ್ಟರು. ಅವರು ಬಸವರಾಜ ರಾಜಗುರು ಅದು ಅನೇಕ ಸಾರಿ ಭಾಷಣದಾಗ ಹೇಳಿದ್ರಂತೆ. ಅವರು ಶಾಸ್ತ್ರಿಗಳ ಪುಸ್ತಕ ಒಂದು ಪ್ರಿಂಟ್ ಆಗಿದೆ, ಅದು ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ಆ ಪುಸ್ತಕ ತುಂಬ ನಾನೇ ಇದ್ದೀನಿ. ಆ ಪುಸ್ತಕ ಬರೆದವರು ನಾನೇ ಸಿಕ್ಕಿದ ಮೇಲೆ ಅಂತ ಆ ಪುಸ್ತಕ ಪೂರ್ತಿಯಾದ್ದು. ಅಲ್ಲಿಂದ ತನಕ ಆಗಿರಲಿಲ್ಲ. ಗದಗಿನ ತೋಟ ಸ್ವಾಮಿಗಳು ಮಠದಲ್ಲಿ ಪ್ರಿಂಟ್ ಆಗಿದೆ ಅದು. ಚಿತ್ರಗಿ ಗಂಗಾಧರ ಶಾಸ್ತ್ರಿಗಳ ಪುಸ್ತಕ, ಶಾಸ್ತ್ರಿಗಳದು. ಅಜಿತ್ ಗೋರ್ಪಡೆ ಅಂತ ಬರೆದಿದ್ದಾನೆ. ಅವನು ಹುಡುಕಿಯನ್ನು ತುಮಕೂರಿಗೆ ಬಂದ. ನನಗೆ ಗೊತ್ತಿದ್ದದ್ದೆಲ್ಲ ಹೇಳಿದೆ. 3 ದಿನ ಲಾಡ್ಜ್ನಲ್ಲಿ ಇರ್ತಿದ್ದೆ ಅವನ್ನ. ಯಾಕಂದರೆ ನಂದು ಮನೆ ಇಷ್ಟೇ ಇರೋದು, ಈ ರೂಮ್ನಷ್ಟೇ ಇರೋದು, ಸೀಟಿನ ಮನೆ. ಅಯ್ಯಮ್ಮ ಮಿಠಲ್ ಮೂರ್ತಿ ಜಿಲ್ಲಾಧಿಕಾರಿ ಕೊಡಿಸಿದ್ದ ಜಾಗನ. ಅದಕ್ಕೆ ಹಕ್ಕುಪತ್ರ ತಗೊಬೇಕಾದ್ರೆ 25 ವರ್ಷ ಬೇಕಾಯಿತು. ಕೊನೆಗೂ ತಗೊಂಡೆ. ಏನು ಮಾಡಿದ್ರೆ ಜೀವನ ಅನ್ನೋದು ಒಂದು ನಮೂನಿ ನಡ್ಕೊಂಡು ಹೋಗುತ್ತೆ. ಕೆಲವರು
ಒಳ್ಳೆಯದಂದ್ರೆ ಯಾವುದಕ್ಕೂ ಯೋಗ ಬೇಕು. ನೀವೇನೇ ಹೇಳಿ ಶ್ರಮೆ ಬೇಕು, ಶ್ರಮೆ ಆಗ್ತೀವಿ, ಆದರೆ ಯೋಗ ಇಲ್ಲದೇ ಇದ್ರೆ ಯಾವುದೂ ಆಗೋಲ್ಲ. ಈಗ ನಿಮ್ಮ ಮನೆಗೆ ಬಂದಿರ್ತೀವಿ, ನೀವೇನೋ ದೊಡ್ಡದಾಗಿ ಯಜಮಾನ್ರು ಬಂದವ್ರೆ ಅಂತ ಹೇಳ್ಬಿಡ್ತೀರ, ಏನೋ ತಗೊಂಬಂದೆ ಅಂತ ಹೇಳಿರ್ತೀವಿ, ಕಾಪಿನೋ ಟೀನೋ ಏನೋ ಹೇಳ್ತೀರ, ಬೆಕ್ಕು ಬಂದು ಹಾಲೆಲ್ಲ ಕುಡ್ದೋಗಿರುತ್ತೆ. ಆ ಅಮ್ಮ ಏನಂತ ಹೇಳ್ಬೇಕು ನಿಮಗೆ? ಹೇಳೋಕ್ಕೂ ಆಗಲ್ಲ, ಸುಮ್ಮನಿರೋಕ್ಕೂ ಆಗಲ್ಲ. ಯಾವತ್ತೂ ಯಾರ ಮನೆಗೂ ಏನಾರು ಹೋಗ್ದು ಕೊಡಿ ಅಂತಂದರೆ ಸ್ವಲ್ಪ ತಡ ಆಯ್ತು ಅಂದರೆ ಏನೋ ಒಳಗೆ ಮಿಸ್ಟೇಕ್ ಆಗಿದೆ, ನಾವು ಕಾಯಬಾರ್ದು, ನಮಗೆ ಅರ್ಜೆಂಟ್ ಐತೆ ಅಂತ ಹೋಗೋದು ಒಳ್ಳೆಯದು. ಅವರು ಅಂತಾರೆ ಬೇಡ ಬಿಡ್ರಿ ನಮ್ಮದೆಲ್ಲ ಆಗಿದೆ, ಅದೇ ಇನ್ನೂ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೆ ಅಂದ್ಬಿಟ್ಟು ಎದ್ದೋಗೋದು ಭಾಳ ಒಳ್ಳೆಯದು. ಯಾಕೆಂದರೆ ಹೆಣ್ಮಕ್ಳು ಹೇಳೋಕ್ಕೂ ಆಗಲ್ಲ, ತತ್ಕ್ಷಣ ಪಕ್ಕದಲ್ಲಾರು ಹೋಗಿ ತರೋಕ್ಕೂ ಆಗಲ್ಲ, ಹಿಂಗಿರ್ತವೆ. ಅದು ಹಂಗೆ ಅನುಭವ ಅಂದರೆ ತಾಯಿ ಕರಳು ಅಂತೇಳಿ ಪಿ ಬಿ ದುತ್ರಿಯವರು ತಾಯಿ ಕರಳು ಅಂತ ಒಂದು ನಾಟಕ ಬರೆದಿದ್ರು. ತಾಯಿ ಕರಳು? ಆ ನಾಟಕ ಭಾಳ ಫೇಮಸ್ ನಾಟಕ, ಭಾಳ ಫೇಮಸ್ ಅಂದರೆ ಭಾಳ ಫೇಮಸ್ ನಾಟಕ. ಆ ನಾಟಕದಲ್ಲಿ ನಾನು ಕಲ್ಯಾಣ್ ಶೆಟ್ಟಿ ಪಾತ್ರ ಮಾಡ್ತಿದ್ದೆ. ನನ್ನ ಹೆಂಡತಿ ಪಾತ್ರ, ನಾನು ಒಂದು ಸೀನಿಗೆ ಸತ್ತೋಗ್ಬಿಟ್ಟಿವೆ. ಒಂದೇ ಸೀನು ಅಂದರೆ 53 ಡೈಲಾಗ್ ಬರೋವು. ಎಂಟ್ರಿ ಆದನು ಆ ಸೀನ್ ಮುಗಿಯೋ ಹೊತ್ತಿಗೆ ನಾನು ಸತ್ತಾಗಲೇ ಸೀನ್ ಮುಗೀತಿದ್ದು. ಅಂದರೆ ಆಗರ್ಭ ಶ್ರೀಮಂತ ಆದವನು ಬಡತನ ಬಂದಾಗ ತಡ್ಕೊಳ್ಳೋದು ಕಷ್ಟ. ಬಡತನ ಇದ್ದವನು ಶ್ರೀಮಂತ ಆದರೂ ಪರವಾಗಿಲ್ಲ, ಶ್ರೀಮಂತನಿಗೆ ಬಡತನ ಬಂದರೆ ಅದನ್ನು ಹೇಳು ಅಂದರೆ ಸಣ್ಣಗೆ ಹೇಳ್ತೀನಿ ಡೈಲಾಗ್. ಹೇಳಿ, ದಯವಿಟ್ಟು ಹೇಳಿ. ಬಡತನ ಈ ಹಾಳು ಬಡತನಕ್ಕೆ ಬಲಿಯಾದ ಜೀವಿಗಳ ಬಾಳು ಬರೀ ಹಾಳು. ದೇವ ಸೃಷ್ಟಿ ರಚನೆಗೆ ತೊಡಗುವಾಗ ನಿನ್ನ ಮನದಲ್ಲಿ ಧನಿಕ ದರಿದ್ರರೆಂಬ ವಿರಸ ಭಾವನೆ ಅದೇಗೆ ಉದಯಿಸಿತು? ಏನೋ ಹೋಯ್ತು, ಕಟ್ಟಾಯಿತು. ಅದು ಹೇಗೆ ಉದಯಿಸಿತು? ಇಲ್ಲ, ಇದು ದೊಡ್ಡದೈತೆ ಡೈಲಾಗು. ಹೇಳಿ, ಇನ್ನೊಮ್ಮೆ ಹೇಳಿ, ಬಂದು ನೆನಪಾಗುತ್ತೆ ಹೇಳಿ. ಬಡತನ ಈ ಹಾಳು ಬಡತನಕ್ಕೆ ಬಲಿಯಾದ ಜೀವಿಗಳ ಬಾಳು ಬರೀ ಹಾಳು. ದೇವ ಸೃಷ್ಟಿ ರಚನೆಗೆ ತೊಡಗುವಾಗ ನಿನ್ನ ಮನದಲ್ಲಿ ಧನಿಕ ದರಿದ್ರರೆಂಬ ವಿರಸ ಭಾವನೆ ಅದೇಗೆ ಉದಯಿಸಿತು? ಒಂದೆಡೆ ಸಿರಿ ಸುಖಗಳನ್ನು, ಮತ್ತೊಂದೆಡೆ ದುಃಖ ದಾರಿದ್ರ್ಯಗಳನ್ನು ಏನು ಕಾರಣ ನಿರ್ವಹಣ ಮಾಡಿದೆ? ಸಕಲ ಜೀವಕೋಟಿಗಳು ನಿನ್ನ ಮಕ್ಕಳಿಂದ ಸರಸ್ವತಿಗಳು ಸಾರುತ್ತಿರುವಾಗ ಈ ದ್ವಂದ್ವ ಭಾವನೆ ಘರ್ಷಣೆ ಏಕೆ? ವ್ಯಕ್ತಿಯ ಬದುಕಿನಲ್ಲಿ ಸಿರಿತೆಳೆದು ಅಳಿದು ಬಡತನ ಬರುವುದಕ್ಕಿಂತಲೂ ಬಡತನ ಒಳಿದು ಸಿರಿತನ ಬಂದರೆ ಒಳಿತು. ಆಗರ್ಭ ಶ್ರೀಮಂತನಾಗಿ ಮೆರೆದುರಿದು ಮಧ್ಯಂತರದಲ್ಲಿ ಕೈ ಬರಿದಾಗಿ ನನ್ನಂತೆ ಬಡತನದ ಕಡು ತಾಪದಲ್ಲಿ ಸಂಕಟ ಪಡುವ ದುರ್ದೈವಗಳ ಈನ ಸ್ಥಿತಿ ಹೇಳಲಾರದ ಅವನತಿ. ವಾವ್, ನಿಮ್ಮ ಸಂಭಾಷಣೆ ಇದು. ಕಲ್ಯಾಣ್ ಶೆಟ್ಟಿದು ತಾಯಿ ಕರಳು. ಗ್ರೇಟ್. ಯಾಕೆಂದರೆ ನಾನು ಎದ್ದಾಳಲ್ಲ, ಹೀರೋ ಪಾತ್ರಕ್ಕೆ ಮಾಡೋಕ್ಕೆ ಅಂದ್ಬಿಟ್ಟಿದ್ದೆ. ಅದು ಹೀರೋ ಪಾತ್ರಗಳು ಮಾಡೋಕ್ಕೆ ಫಿಟ್ಟಿರಲಿಲ್ಲ, ಅನ್ಫಿಟ್ಟಾಗ್ಬಿಟ್ಟಿವೆ. ಯಾಕೆ? ಹಾಳು ಹೀರೋ ಪಾತ್ರ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಸ್ತ್ರೀ ಪಾತ್ರ ಮಾಡೋರು ಇರ್ತಾರಲ್ಲ, ಅವ್ರು ನನಗಿಂತ ಬಲವಾಗಿದ್ದರೆ. ಅವಾಗ ಹೆಣ್ಮಕ್ಳಿಲ್ಲ, ಬರೀ ಗಂಡು ಮಕ್ಕಳೇ ಪಾತ್ರ ಮಾಡ್ತೇವೆ. ನಾನು 16 ವರ್ಷದ ಆಟ ಕಂಪ್ನಿ ಒಳಗೆ ಗಂಡು ಮಕ್ಕಳ ಜೊತೆಲಿ ಪಾತ್ರ ಮಾಡಿದನು. 16 ವರ್ಷ ಆದಮೇಲೆ ಕಂಪ್ನಿ ಬಿಟ್ಟ ಮೇಲೆ ಗಜಾನನ ಸಂಗೀತ ನಾಟಕ ಮಂಡಳಿ ಸೇರಿದಾಗ ಅಲ್ಲಿ ಹೆಣ್ಣು ಮಕ್ಕಳು ಪಾತ್ರ ಮಾಡ್ತಿದ್ರು, ಅವ್ರ ಜೊತೆಲಿ ಪಾತ್ರ ಮಾಡೋಕ್ಕೆ ಬಂದೆ. ಆ ಥರ ನೀವು ಮಾಡ್ತಾ ಇದ್ದೀನಿ ಹಾಸ್ಯ ಪಾತ್ರನಾ? ಹಾಸ್ಯ ಪಾತ್ರ, ತಂದೆ ಪಾತ್ರ, ಕೇಡಿ ಪಾತ್ರ. ಕೇಡಿಗೆ ಐಟು ಏನೂ ಬೇಕಿಲ್ಲ, ವಿಲನ್ ಕ್ಯಾರೆಕ್ಟ್ರಿಗೆ ಅದಕ್ಕೇನು ಬೇಕಿಲ್ಲ. ದುಷ್ಟ, ಮನೆಯಾಳನು ಮನೆ ಮೂರ್ಖ ಚಂಡಾಳ ಅಂತ. ಇನ್ನು ತಂದೆ ಪಾತ್ರ, ಕಾಮಿಡಿ ಪಾತ್ರ, ಇವಕ್ಕೆಲ್ಲ ಸೈ. ಅಂದರೆ ಎಮರ್ಜೆನ್ಸಿ ಪಾತ್ರ ಮಾಡಿವೆ ನಾನು. ನಾಟಕ ನೋಡಿನಲ್ಲ, ಇವತ್ತು ಆ ಪಾತ್ರದನಿಲ್ಲ ಅಂದರೆ ಆ ಗಂಟೆಲೇ ಎಲ್ಲೋ ಗುಬ್ಬಿ ಇದೆ ನೋಡ್ರು ಅನ್ನೋರು ಮಾಲಕರು, ಆ ಪಾಠ ಮಾಡೋನು ನಾನು ಸಲಸ ಮಾಡಿಬಿಡಿವೆ. ಅಕಸ್ಮಾತ್ ಒಂದು ಡೈಲಾಗ್ ಹೋಗೋದು, ಏನೋ ಒಂದು ಹೇಳಿ ತುಂಬಿವೆ. ಸಮಯ ಸ್ಫೂರ್ತಿ ಆ ಕ್ಷಣಕ್ಕೆ ಏನು ಹೊಳಿತು ಅದು. ಇವತ್ತು ಒಂದು ನಾಟಕ ಮಾಡಿದರೆ ಇವಾಗ ಅದರ ಪಾತ್ರನೇ ಇಲ್ಲ ನನಗೆ. ಪೂರ್ತಿ ನಾಟಕ ನೋಡ್ತೀನಿ ಅಥವಾ ಕಥೆ ಕೇಳ್ತೀನಿ, ನಾನೊಂದು ಪಾತ್ರ ಮಾಡ್ತೀನಿ. ಅವಾಗ ಎಲ್ಲ ಪಾತ್ರದಲ್ಲೂ ಮಾತಾಡಿ ಅದಕ್ಕೇನೋ ಒಂದು ಇದು ಮಾಡ್ಕೊತೀನಿ. ಆ ಡೈಲಾಗ್ ಹೇಳ್ಬಿಟ್ಟು ಇದು ಮಾಡೋದು, ಅದು ಸ್ಫೂರ್ತಿ ಬರುತ್ತೆ. ಅದಕ್ಕೆ ಒಂದು ಮೆಥಡ್ ಇರುತ್ತೆ.
ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.